ನಿಮಗೆ ಫಸ್ಟು ಒಂದು ಇದು ಹೇಳ್ಕೊಡ್ತೀನಿ. ಇದು ಪ್ರಕೃತಿಯ ನಿಯಮ. ಇಷ್ಟು ಸೂಕ್ಷ್ಮ ಜೀವಾಣುಗಳು ಇದ್ರೆ ಮಣ್ಣಿನಲ್ಲಿ ಇಷ್ಟು ಸಸ್ಯಗಳು ಬರ್ತವೆ. ಇಷ್ಟು ಸಸ್ಯಗಳು ಬಂದ್ರೆ ಇಷ್ಟು ಸಸ್ಯಾಹಾರಿಗಳು ಇರ್ತವೆ. ಇಷ್ಟು ಸಸ್ಯಾಹಾರಿಗಳಿದ್ರೆ ಇಷ್ಟು ಮಾಂಸಾಹಾರಿಗಳಿರ್ತವೆ. ಆಯ್ತಾ? ಈಗೇನಾಗ್ತದೆ, ನಾವು ಕೆಮಿಕಲ್ ಹಾಕ್ತೇವೆ. ಕೆಮಿಕಲ್ ಹಾಕಿದ್ಕೊಳ್ಳಿ ಈ ಸೂಕ್ಷ್ಮ ಜೀವಾಣುಗಳು ಸತ್ತು ಹೋಗ್ತವೆ. pH ವ್ಯಾಲ್ಯೂ ಕಡಿಮೆ ಬರ್ತದೆ, ನ್ಯೂಟ್ರಲ್ನಿಂದ pH ಬರ್ತದೆ. ಆಗ ಏನಾಗ್ತದೆ, ಇದು ಕಡಿಮೆ ಆಯಿತು, ಇದು ಕಡಿಮೆ ಆಯಿತು, ಇದು ಕಡಿಮೆ ಆಯಿತು, ಇದು ಉಲ್ಟಾ ಆಯಿತು. ಅದಕ್ಕಾಗಿ ಈಗ ಆನೆಗಳು, ಕುರಿಗಳು, ಚಿರತೆಗಳು, ತೋಳಗಳು ಎಲ್ಲ ಪೇಟೆಗೆ ಬರ್ಲಿಕ್ಕೆ ಶುರುವಾಗಿದೆ. ಸೊ ಇದು ಯಾಕೆ ಆಗ್ತದೆ ಅಂತ ಹೇಳಿದ್ರೆ, ಉದಾಹರಣೆಗೆ ಕೆಮಿಕಲ್ಸ್ ತಗೊಳ್ಳಿ, 19 15 16 ಯಾವುದಾದ್ರು, ಒಂದು 19 ನೈಟ್ರೋಜನ್, ಇನ್ನೊಂದು ಫಾಸ್ಫರಸ್, ಇನ್ನೊಂದು ಪೊಟ್ಯಾಷಿಯಂ. ಫ್ಯಾಕ್ಟ್ರಿಯಲ್ಲಿ ಮಾಡುವಾಗ ಕರೆಕ್ಟ್ ಇದೆ, ಡೀಲರ್ಸಿಗೆ ಬರುವಾಗಲೂ ಕರೆಕ್ಟ್ ಇದೆ, ಅದು ರೈತರ ಮನೆಗೆ ಬರುವಾಗಲೂ ಕರೆಕ್ಟ್ ಇದೆ. ಮಣ್ಣಿಗೆ ಹಾಕಿದ ಕೂಡಲೇ ಏನಾಗ್ತದೆ ಅಂತ ಹೇಳಿದ್ರೆ, ನೈಟ್ರೋಜನ್ ಉಂಟಲ್ವಾ, ಅದು ಮೊದಲು ರಿಲೀಸ್ ಆಗುತ್ತೆ ಫಾಸ್ಟ್ ಆಗಿ. ಅದಕ್ಕೆ ಈ ಸೂಕ್ಷ್ಮಾಣುಗಳ ಸಹಾಯ ಹುಲ್ಲು ಬೇಡ, ಸ್ವಲ್ಪ ಇದ್ರೆ ಸಾಕಾಗುತ್ತೆ. ಅದು ಸೈಫನ್ ಟೈಪ್ನಲ್ಲಿ ಗಿಡಗಳಿಗೆ ಹೋಗ್ತದೆ, ಗಿಡಗಳಿಗೆ ಸೈಫನ್ ಟೈಪ್ನಲ್ಲಿ ಹೋಗ್ತದೆ. ಆಗ ಹಾಕಿದ ಗೊಬ್ಬರ ಹಾಕಿದ ಕೂಡಲೇ 20 ದಿವಸದೊಳಗೆ ಗಿಡಗಳೆಲ್ಲ ಹಸಿರಾಗ್ತವೆ. ನಾವು ತಿಳ್ಕೊಳ್ಳುವುದು ಗಿಡ ಗೊಬ್ಬರ ತಗೊಳ್ತು ಅಂತ. ಆದ್ರೆ ಇನ್ನೊಂದು ಫಾಸ್ಫರಸ್ ಉಂಟಲ್ಲ, ಪೊಟ್ಯಾಷ್ ಉಂಟಲ್ಲ, ಇದು ಮಣ್ಣಿಗೆ ಮುಟ್ಟಿದ ಕೂಡಲೇ 0. ಯಾಕೆಂದ್ರೆ pH ವ್ಯಾಲ್ಯೂ ಕಡಿಮೆ ಆಯ್ತು, ನ್ಯೂಟ್ರಲ್ನಿಂದ ಕಡಿಮೆ ಆಯ್ತು. ಇದು pH ವ್ಯಾಲ್ಯೂ ಸರಿ ಇಲ್ಲದೆ ಇದು ಬರೋದಿಲ್ಲ. ಫಾಸ್ಫರಸ್ 0, ಪೊಟ್ಯಾಷಿಯಂ ಅಪ್ಪಿತಪ್ಪಿ 1% ಸಿಕ್ಕಿದ್ರೆ ಸಿಕ್ತು. ಗಿಡಗಳು ಸರಿಯಾಗಿ ಬರಬೇಕಾದ್ರೆ ನೈಟ್ರೋಜನ್ ಅಂಡ್ ಫಾಸ್ಫರಸ್ 1:1 ಇರಬೇಕು. ಸೊ 1:1 ಇರುವುದಿಲ್ಲ. ಇದು ಬೇರೆ ಕಡೆಯಿಂದ ಸೂಕ್ಷ್ಮ ಜೀವಾಣುಗಳು ಬಂದು ಇದನ್ನು ಸರಿ ಮಾಡಲಿಕ್ಕೆ 2 ತಿಂಗಳು ಬೇಕು. ಆದರೆ ನಾವು ಎಲ್ಲಿ ಫೂಲ್ ಆಗ್ತೇವೆ ಅಂತ ಹೇಳಿದ್ರೆ, ಈ ನೈಟ್ರೋಜನ್ ಹೋಗ್ಬಿಟ್ಟು ಹಸಿರು ಮಾಡಿತಲ್ಲ, ಗೊಬ್ಬರ ತಗೊಳ್ತಾ ಅಂತ ತಿಳ್ಕೊಂಡಿದ್ದೀವಿ. ಆದ್ರೆ 25 ದಿವಸದ ನಂತರ ರೋಗ ಬರೋದು ಯಾವುದೋ ಬೇರೆ ಕಾರಣ ಅಂತ. ನಿಜವಾಗಿ ಇದು 16 ಪೋಷಕಾಂಶಗಳು ಇಲ್ದಿದ್ರೆ ಕೀಟಗಳು, ರೋಗಗಳು ಬರುವುದು ಜಾಸ್ತಿ ಆಗ್ತದೆ. ಈ 16 ಪೋಷಕಾಂಶಗಳು ಅಂದ್ರೆ ಕೆಮಿಕಲ್ನಲ್ಲಿ 16 ಪೋಷಕಾಂಶಗಳು ಬರ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಮ್ಯಾಕ್ಸಿಮಮ್ 5. ಯಾಕಂದ್ರೆ ಕೆಲವರು ಕಂಪನಿಗಳು ನಾವು ಸಲ್ಫರ್ ಹಾಕಿದ್ದೇವೆ ಅಥವಾ ಮ್ಯಾಂಗ್ನೀಸ್ ಹಾಕಿದ್ದೇವೆ ಅಥವಾ ಬೋರಾನ್ ಹಾಕಿದ್ದೇವೆ ಅಂತ ಹೇಳ್ತಾರೆ. ಅದು 5ರಲ್ಲಿ ಮಾಡ್ಬೋದು. 5ಕ್ಕಿಂತ ಜಾಸ್ತಿ ಯಾವುದು ಬೆಸ್ಟ್ ಕಾಂಪ್ಲೆಕ್ಸ್ನಲ್ಲಿ ಹಾಕಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ 16 ಪೋಷಕಗಳು ಬರಬೇಕಾದ್ರೆ ಆರ್ಗ್ಯಾನಿಕ್ಕೇ ಬೇಕು ನಿಮಗೆ. ಅದು ಆರ್ಗ್ಯಾನಿಕ್ ಬೇಕು ಅಂತ ಹೇಳಿದ್ರೆ ಕೃಷಿ ತ್ಯಾಜ್ಯ ವಸ್ತುಗಳು, ಬೇರೆ ಬೇರೆ ತ್ಯಾಜ್ಯ ವಸ್ತುಗಳನ್ನು ಹಾಕಿ ಮಟ್ಟವನ್ನು ಅದನ್ನು ಕರಗಿಸಿ, ಅದು ಕರಗಿಸುವುದನ್ನು CN ರೇಷಿಯೋ 20:1 ಬಂದ ನಂತರ ಗಿಡ ತಗೊಳ್ಳೋದು. ಈ ಸೂಕ್ಷ್ಮ ಜೀವಾಣುಗಳು ಆಗ ಏನ್ ಮಾಡ್ತೇವೆ, ಅವುಗಳ ಆಹಾರ ಉಂಟಲ್ಲ, ಇವುಗಳದ್ದು ಲೈಫ್ 3 ನಿಮಿಷ ಮಾತ್ರ. ಒಂದು ಸೂಕ್ಷ್ಮ ಜೀವಾಣುದ್ದು ಆ 3 ನಿಮಿಷದಲ್ಲಿ ಮಿಲಿಯನ್ ಟೈಮ್ಸ್ ಮಲ್ಟಿಪ್ಲೈ ಆಗ್ತದೆ. ಸತ್ತದ್ದೇ ಗಿಡಗಳಿಗೆ ಗೊಬ್ಬರ. ಇದರಲ್ಲಿ ಇನ್ನೊಂದು ಸೂಕ್ಷ್ಮ ಜೀವಾಣು ಉಂಟು, ಮೈಕ್ರೋರೈಸೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಒಂದು ಅತಿ ಸೂಕ್ಷ್ಮವಾದ ಬೇರು ಉಂಟು, ಅಲ್ಟ್ರಾ ಮೈಕ್ರೋಸ್ಕೋಪ್ನಲ್ಲಿ ನೋಡುವಂಥ ಬೇರು. ಅದು 15 ಅಡಿ ದೂರದಕ್ಕೆ ಹೋಗ್ಬಿಡುತ್ತೆ. ಎಲ್ಲಿ ಏನೇನು ಪೋಷಕಾಂಶಗಳು ಯಾವ್ದಾವ್ದು ಇಲ್ವೋ ಅವುಗಳನ್ನೆಲ್ಲ ಕರ್ಕೊಂಡು ಬರ್ತದೆ ಇಲ್ಲಿ. ಯಾಕೆ ಮರದ ಬುಡಕ್ಕೆ ಬರ್ತದೆ ಅಂತ ಹೇಳಿದ್ರೆ, ಒಂದು ಮರ ಜೀವಂತವಾಗಿರುವುದಾದ್ರೆ 7%ಗಿಂತ ಜಾಸ್ತಿ ಮಾಯಿಶ್ಚರ್ ಇದೆ ಗಿಡದ ಬುಡದಲ್ಲಿ. 7% ಮಾಯಿಶ್ಚರ್ ಕಡಿಮೆ ಆದರೆ ಗಿಡ ಸಾಯ್ಲಿಕ್ಕೆ ಶುರು ಆಗ್ತದೆ. ಸೊ ಇವುಗಳಿಗೆ ಇನ್ಶೂರೆನ್ಸ್, ಸೂಕ್ಷ್ಮ ಜೀವಾಣುಗಳಿಗೆ ಇನ್ಶೂರೆನ್ಸ್. ಅಲ್ಲಿ ಹೋದ್ರೆ ಮಾಯಿಶ್ಚರ್ ಇದೆ, ನಾವು ಬದುಕಬಹುದು ಅಂತ ಎಲ್ಲವೂ ಅಲ್ಲಿ ಬಂದು ಸೇರ್ಕೊಳ್ತೇವೆ. ಅದು ಸೇರ್ಕೊಂಡ ಮೇಲೆ ಗಿಡಗಳಿಗೆ ಸರಿಯಾಗಿ ಬರ್ತದೆ. ಹಾಗಾದ್ರೆ ನಾವು ರಾಸಾಯನಿಕ ಹಾಕಬೇಕಾ ಬೇಡವಾ? ಅದಕ್ಕೆ ಒಂದು ಗಾದೆ ಹೇಳ್ತಾ ಇದ್ದೀನಿ ನನ್ನ ಇದರಲ್ಲಿ, ಕೆಮಿಕಲ್ಸ್ ಫಾರ್ ಅವರ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ ದ ಪ್ಲಾಂಟ್ಸ್ ಅಂತ. ಮಣ್ಣು ಎಷ್ಟು ಸಪೋರ್ಟ್ ಮಾಡ್ತದ, ಇದರ ಮಧ್ಯದಲ್ಲಿ ಮಣ್ಣು ಎಷ್ಟು ಸಪೋರ್ಟ್ ಮಾಡ್ತದ ಅಷ್ಟು ದಿವಸ ಕೆಮಿಕಲ್ ವರ್ಕ್ ಆಗುತ್ತೆ. ಈಗ ನಾನು ಹೇಳಿದಲ್ಲ ನನ್ನ ಅನುಭವಗಳನ್ನು ಇದರಲ್ಲಿ ಹೇಳಿದೆ. ಅಷ್ಟು 60 ಟನ್ನಿಗೆ ಹೋಗ್ಬಿಟ್ಟು ಕೆಳಗೆ ಬಂದಿತ್ತು. ಈಗ ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ಸೂಕ್ಷ್ಮ ಜೀವಾಣುಗಳು ಬಂದು ಬೆಳ್ಕೊಂಡು ಬರಬೇಕಲ್ಲ, ಇದಕ್ಕೆ ಮುಖ್ಯವಾಗಿ ಕಾರಣ ನಮ್ಮ ಸೂರ್ಯಕಿರಣ. ಸೂರ್ಯಕಿರಣದಲ್ಲಿ
ಮಧ್ಯಾಹ್ನ 12 ಗಂಟೆಯವರೆಗೆ ಕಾಸ್ಮಿಕ್ ರೇ ಜಾಸ್ತಿ ಇದೆ. ಇದು ಪ್ರತಿಯೊಂದು ಜೀವಿಗೂ ಬೇಕಾಗಿರೋದು. ನೀರಿನೊಳಗಿರುವ ಮೀನಿಗೂ ಸೂಕ್ಷ್ಮಜೀವಾಣು ಕಾಸ್ಮಿಕ್ ರೇ ಬೇಕು, ಎಲ್ಲದಕ್ಕೂ ಬೇಕು ಪ್ರತಿಯೊಬ್ಬರು. ನೀವು ಒಳ್ಳೆ ಡಾಕ್ಟರ್ ಹತ್ರ ನೀವು ವಿಟಮಿನ್ ಡೆಫಿಷಿಯನ್ಸಿ ಅಂತ ಹೋಗ್ಬಿಟ್ರೆ ಏನು ಹೇಳ್ತಾರೆ ಅವರು, 10:30 ಗಂಟೆಗೆ ಒಂದ್ಸಲ ಬಿಸಿಲಿನಲ್ಲಿ ತಿರುಗಿ ಅಂತ ಹೇಳ್ತಾರೆ. ಅಂದರೆ ಎಲ್ಲ ಕಾಸ್ಮಿಕ್ ರೇಯಲ್ಲಿ ಎಲ್ಲ ಪೋಷಕಾಂಶಗಳು ಇದೆ ಅಂತ ಅರ್ಥ. ಡಾಕ್ಟ್ರು ನಿಮ್ಗೆ ದುಡ್ಡು ಮಾಡಬೇಕಾದ್ರೆ ಹಿಂಗೆ ಟ್ಯಾಬ್ಲೆಟ್ ಕೊಡ್ತಾರೆ. ಇಲ್ಲ, ಒಳ್ಳೆ ಡಾಕ್ಟ್ರ್ ದುಡ್ಡು ಬೇಡ, ನೀವು ಹೋಗಿ ತಿರ್ಗಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಸೊ ಕಾಸ್ಮಿಕ್ ರೇ ಬೇಕೇ ಬೇಕು. ನಿಮ್ಮ ಕಾಸ್ಮಿಕ್ ರೇ ನೀವು ಮತ್ತೊಬ್ಬರಿಗೆ ಕೊಡೋಕ್ಕಾಗಲ್ಲ, ನಿಮ್ಮ ಮಾತ್ರ ಅದು. ಆದರೆ ದೇವರು 3ಕ್ಕೆ ಕೊಟ್ಟಿದ್ದಾರೆ ಪವರ್. ಒಂದು ಪವರ್ ಯಾವುದಕ್ಕೆ? ಹಸಿರು ಎಲೆ. ಹಸಿರು ಎಲೆ ಒಣಗಿದ ಮೇಲೇನು ಕಾಸ್ಮಿಕ್ ರೇ ಇದ್ದೈತೆ, ಗೊಬ್ಬರ ಒಳ್ಳೆ ಗೊಬ್ಬರ ಆಗ್ತದೆ. 2ನೇ ಪವರ್ ಕಾಪರ್ ವೈರ್. ಅದರಲ್ಲಿ ಕಾಪರ್ ವೈರ್ ಅನ್ನು ನಾವು ಕಾಸ್ಮಿಕ್ ರೇ ಉಪಯೋಗಿಸ್ಕೊಂಡು ಮಾಡಿದ್ರೆ ಅದರ ಕೆಳಗೆ ಬರುವಂತ ಗೊಬ್ಬರ, ಆ ಕಾಪರ್ ವೈರ್ ಗ್ರೌಂಡಿಂಗ್ ಮಾಡಿದಾಗ ಬರುವಂತ ಗೊಬ್ಬರ ನಮ್ಮಿಂದ ಯಾರಿಂದೂ ಮಾಡಕ್ ಸಾಧ್ಯ ಇಲ್ಲ, ಬ್ರಹ್ಮನೇ ಮಾಡಬೇಕು. ಅಂತ ಪವರ್ಫುಲ್ ಗೊಬ್ಬರ ಕಾಸ್ಮಿಕ್ ರೇ, ಕಾಪರ್ ವೈರ್ ಇಂದ. ಆದರೆ ಒಂದು ಸಮಸ್ಯೆ ಇದೆ, ಅದು ಮಾಡಿದಾಗ ಎಲ್ರಿಗೂ ಮಾಡಲಿಕ್ಕೆ ಕಾಸ್ಟು ಅದು. ಆಮೇಲೆ ಕಳ್ಳರು ಜಾಸ್ತಿ. ಕಾಪರ್ ವೈರ್ ತೋಟದಲ್ಲಿ ಹಾಕಿದ್ರೆ ಕಟ್ಕೊಂಡು ಹೋಗೋರು ಭಾಳ ಜನ ಜಾಸ್ತಿ ಇದ್ದಾರೆ. ಸೊ ಅದೊಂದು ಭಾಳ ಒಳ್ಳೆಯದು, ಆದರೆ ಜಾಸ್ತಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. 3ನೇದು ನಮ್ಮ ನಾಟಿ ದನಗಳು. ನಾಟಿ ದನಗಳು ಯಾಕೆ ಇದಾಗ್ತದೆ ಅಂತ ಹೇಳಿದರೆ, ಕಾಸ್ಮಿಕ್ ರೇಯನ್ನು ಕೊಂಬಿನ ಮುಖಾಂತರ ಹೇಳ್ಕೊಳ್ತೇವೆ. ಆಮೇಲೆ ಮೈಗೆ ಮೇಲೆ ಬೇಕಾದ್ರೂ ಹೇಳ್ಕೊಳ್ತೇವೆ, ಕಾಸ್ಮಿಕ್ ರೇ ಹೇಳ್ಕೊಂಡದ್ದು ಕಾಸ್ಮಿಕ್ ರೇ ಹಾಲಿಗೆ ಹೋಗ್ತದೆ, ಗಂಜಳಕ್ಕೆ ಹೋಗುತ್ತದೆ, ಗೋಮೂತ್ರಕ್ಕೆ ಹೋಗುತ್ತೆ, ಸಗಣಿಗೆ ಹೋಗುತ್ತೆ, ಇನ್ನೂ ಉಳಿತದೆ. ಅದು ದನ ಆಗಲಿ ಹೋರಿ ಆಗಲಿ ಇನ್ನೂ ಉಳಿತದೆ. ಅದೇನಾಗುತ್ತದೆ, ಭುಜದಲ್ಲಿ ಸೇರ್ಕಣೆ ಆಗುತ್ತೆ. ಜರ್ಸಿಗೆ ಎಮ್ಮೆಗೆ ಭುಜ ಇಲ್ಲ. ಅಲ್ಲಿ ಶೇಖರಣೆ ಅದು ಕೊಂಬುನು ಫ್ಲಾಟ್ ಕೊಂಬು, ಅವುಗಳಿಗೆ ಕೊಂಬಿಲ್ಲ, ಇದೆಲ್ಲ ಇದೆ. ಇದು ಕೊಂಬಿನಿಂದ ಮುಖಾಂತರ ಹೇಳ್ಕೊಳ್ತೇವೆ, ಮೈ ಮೇಲೆ ಬಿಡ್ತೇವೆ. ಯಾಕಂದ್ರೆ ನಾಟಿ ದನಗಳನ್ನು ಯಾರು ಕಟ್ಟಿ ಹಾಕೋದಿಲ್ಲ, ಅದು ದನ ಮೇಲಿಗೆ ಬಿಡ್ತಾರೆ. ಆಗ ಎಲ್ಲ ಕಡೆಯಲ್ಲಿ ಹೇಳ್ಕೊಳ್ತೇವೆ, ಕಾಸ್ಮಿಕ್ ರೇ ಜಾಸ್ತಿ ಆಗ್ತದೆ. ಈ ಕಾಸ್ಮಿಕ್ ರೇ ಎಲ್ಲ ಭುಜದಲ್ಲಿ ಶೇಖರಣೆ ಆಗಿರೋದು 16.5 ವರ್ಷ. ದನ ಅಥವಾ ಹೋರಿ ಬದುಕು ಉಳಿದ್ರೆ 16.5 ವರ್ಷ, ಅಷ್ಟರವರೆಗೆ ಕತ್ಕರ ಕೈಗೆ ಹೋಗಿ ಆಕ್ಸಿಡೆಂಟ್ ಆಗಿ ಸಾಯಿದ. ನ್ಯಾಚುರಲ್ ಡೆತ್ ಆದರೆ 16.5 ವರ್ಷದ ನಂತರ ನ್ಯಾಚುರಲ್ ಡೆತ್ ಆದರೆ ಇಲ್ಲಿದ್ದಂಥ ಕಾಸ್ಮಿಕ್ ರೇ ಇಲ್ಲಿಗೆ ಬರ್ತದೆ, ಹಣೆಗೆ ಬರ್ತದೆ. ಅದು ಗೋರಂಜನೆ. ನಮ್ಮಮ್ಮ ಏನ್ ಮಾಡೋರು ಅಂದ್ರೆ ಡೆಲಿವರಿ ಆದಾಗ ನಿಮ್ಗೆ ಚಳಿ ಆಗ್ಬಿಡುತ್ತೆ, ಆ ಗೋರಂಜನೆ ಮಾಡೋದು ನಾನು ನೋಡಿರ್ಲಿಲ್ಲ. ಅದು ಎಲ್ಲಡಿಕೆ ಹಿಂಗೆ ಸುತ್ತಬಿಟ್ಟು ನುಂಗ್ಬಿಡ್ರಿ ನೀವು ಅನ್ನೋರು, ನಮ್ಗೆ ಅದು ಹೀಟ್ ಬರುತ್ತೆ ಬಾಡಿ ನಿಮ್ಗೆ ಅನ್ನೋರು. ಇದರ ಬೆಲೆ ಎಷ್ಟು ಗೊತ್ತಾ ನಿಮ್ಗೆ? ಈ ಗೋರಂಜನ್ 1 ಗ್ರಾಮ್ ಇಷ್ಟು ಸಿಗುತ್ತೆ ಒಂದು ದನದಲ್ಲಿ. 16.5 ವರ್ಷದ ನಂತರ 1 ಗ್ರಾಮ್ನಷ್ಟು ಸಿಗ್ತದೆ, ಬ್ರೌನ್ ಕಲರ್ ಇರ್ತದೆ. ಇದ್ರ ಬೆಲೆ ಎಷ್ಟು ಗೊತ್ತಾ? ಹೇಳಿ ನೋಡಿ. ಗೊತ್ತಿಲ್ಲ $1 ಬಿಲಿಯನ್. ಲಕ್ಷ ಅನ್ಕೊಂಡೆ, ಮಿಲಿಯನ್. $1 ಬಿಲಿಯನ್. ಯಾಕೆ ಅಂತ ಹೇಳ್ತೀನಿ ನಿಮ್ಗೆ. ಇದು ತಿಂದ್ರೆ ನಿಮ್ಮ ಆಯುಷ್ಯ ಜಾತಕದಲ್ಲಿ 70-80 ವರ್ಷ ಅಂತ ಬರೆದಿದ್ರೆ ಯು ವಿಲ್ ಲಿವ್ ಡಬಲ್, 160-200 ಇಯರ್ಸ್ ವರೆಗೂ ನೀವು ಬರ್ತೇವೆ. ಇದು ನಮ್ಗೆ ಗೊತ್ತಿಲ್ಲ, ನಮ್ಮ ಸಂಸ್ಕೃತ ಪಂಡಿತರು ನಮ್ಗೆ ಹೇಳಿಲ್ಲ. ಜರ್ಮನ್ ಅವ್ರು ನೋಡ್ಕೊಂಡು ಅದನ್ನು ಕನ್ವರ್ಟ್ ಮಾಡಿಕೊಂಡು ಅಮೆರಿಕನ್ಸ್ ಮತ್ತು ಜರ್ಮನ್ಸ್ಗೆ ಈಗ ನಮ್ಮ ದೇಶದಿಂದ ನಾಟಿ ದನಗಳು ಎಷ್ಟು ಎಕ್ಸ್ಪೋರ್ಟ್ ಆಗ್ತಾ ಗೊತ್ತಾ ನಮಗೆ? ಸಿಕ್ಕಾಪಟ್ಟೆ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಅದು ಮಾಂಸಕ್ಕಲ್ಲ, ಇದಕ್ಕಿಂತ ಜಾಸ್ತಿ ಅದರಲ್ಲಿ ಇದೆಲ್ಲ ಮಾಂಸ. ಇದು ಫ್ಲಾಟಿನಲ್ಲಿ ಕಾಯ್ತಾ ಇದ್ದಾರೆ ಈಗ ಗೋರಂಜನ್ಗೆ. ನಾನಿವತ್ತು ಮಂಗಳ ಗ್ರಹಕ್ಕೆ ಹೋಗ್ಬೇಕು, ನಾನಿವತ್ತು ಚಂದ್ರ ಗ್ರಹಕ್ಕೆ ಹೋಗ್ಬೇಕು, ನನಗೆ ಆಯುಷ್ಯ ಜಾಸ್ತಿ ಬೇಕು ಅಂತ ಹೇಳುವಂತ ವಿಚಾರಕ್ಕೆ ಹುಡುಕಲಿಕ್ಕೆ. ಇದು ಸತ್ತ ನ್ಯಾಚುರಲ್ ಡೆತ್ ಆದಮೇಲೆ 1 ವಾರದೊಳಗೆ ತೆಗಿಬೇಕು. 1 ಗ್ರಾಮ್ ಸಿಗ್ತದೆ, ಹಣೆಯಲ್ಲಿ ಬರ್ತದೆ, ಹಣೆಗೆ ಬರ್ತದೆ, ಉಬ್ಬಿದಂಗೆ ಇರ್ತದೆ, ಅಲ್ಲಿಂದ ಬರ್ತದೆ. ಗೊತ್ತಿಲ್ಲ ಮಮ್ಮ ಅನ್ನೋರು ಎಲ್ಲಡಿಗೆ ಇಟ್ಕೊಟ್ಬಿಡೋರು, ನುಂಗ್ಬಿಡ್ರಿ ನೀವು ಜಗೆ ಬಿಡ್ರಿ ಅಂತ ಬೈಯೋರು. ನಮ್ಗೆ ಏನ್ ಗೊತ್ತಾಗ ಗೊತ್ತಿರ್ಲಿಲ್ಲ, ಆಗ ನಮ್ಗೇನು ಗೊತ್ತಿರ್ಲಿಲ್ಲ. ಇಲ್ಲಿ ನಾವಂತೂ ದನ ಸತ್ರು ಕೊಡೋದಿಲ್ಲ, ಯಾಕಂದ್ರೆ ಎಲ್ಲ
ಕುಂಡಿ ಹಾ, ತೆಗೆದು ಮಣ್ಣು ಮಾಡ್ತಾರೆ. ಗಿಡದ ಮಣ್ಣು ಮಾಡ್ತೇವೆ. ಇಲ್ಲಿ ಬಂದವರೆಲ್ಲ ಈ ಸಾಬರುಗಳೆಲ್ಲ ಬಂದು ಸರ್ ದನ ಸತ್ತೋಗಿದೆಯಾ, ಮುದಿದನ ಎಲ್ಲಿ ಹಾಕಿದ್ದೀರಿ, ಒಂದು 500 ರೂಪಾಯಿ ಕೊಡ್ತೇನೆ ಅಥವಾ 1000 ರೂಪಾಯಿ ಕೊಡ್ತೇನೆ, ನಾನು ಸ್ವಲ್ಪ ತೆಗೆದು ಬಿಟ್ಟು ತಗೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ತಗೊಂಡು ಹೋಗ್ತಾರೆ. ಮೊನ್ನೆಬ್ರು ಕಸ್ಟಮರ್ ಬಂದಿದ್ರು ಮುಸ್ಲಿಂ, ನಾನು ಹೇಳಿದ್ವಿ ಹೌದು ನಾನು ತಗೊಂಡೋಗಿದ್ದೆ ಅಂದ್ರೆ ಅವ್ರು ತಗೊಂಡೋಗಿ ಲಕ್ಷಕ್ಕೆ ಮಾರ್ತಾರೆ. ಅದು ಅಲ್ಲಿಂದ ಅದು ಬೇರೆ ಇದಕ್ಕೆ ಹೋಗ್ತಾರೆ. ಅವರಿಂದ 500 ಕೊಟ್ಟಿದ್ದಾರೆ, ಹಾಗೆ ಆ ರೀತಿ ಇದು ಮಾಡ್ಕೊಳ್ತಾರೆ. ಅಂದ್ರೆ ಅದು 16 ವರ್ಷ ಬದುಕ್ಬೇಕು ಹಸು. 16.5 ವರ್ಷ, 16ರಿಂದ 6 ತಿಂಗಳ ನಂತರ ಅದು ಓಕೆ ತೆಗಿಲಿಕ್ಕೆ ಅಂದ್ರೆ ಅದು ಮೆಚೂರ್ ಆಗುತ್ತೆ. ಹಣೆಗೆ ಬಂದಿರ್ತದೆ, ಮೆಚೂರ್ ಆಗುತ್ತೆ. ಮೆಚೂರ್ ಆದ ಕೂಡಲೇ ಅದು ಬ್ರೌನ್ ಕಲರ್ ಬರ್ತದೆ. ಅದು ಇಷ್ಟೇ ಉದ್ದ ಇರ್ತದೆ, ಅಷ್ಟೇ ಇರೋದು ಅದು. ಅಷ್ಟೇ ಇದನ್ನು ನುಂಗ್ಬಿಟ್ರೆ ಸಾಕು. ಇಲ್ಲಿ ನಮ್ಮ ಹೊಲದಾಗ ಒಮ್ಮೆ ಸ್ಥಾನಲ್ರಿ ಅದು 13 ಸೂಲ್ ಇದೈತಿ ಅಂತ ನೋಡು, ಅದು ಬೆಳ್ಳಗೆ ಇಷ್ಟ ಐತೆ ಅದು ನಾಟಿದು. 13 ಸಲ ಕರು ಹಾಕೈತಂತದ್ದು. ಅದು ಇನ್ನೂ ಚೆನ್ನಾಗಿ ಓಡಾಡ್ತೈತಿ ನಮ್ಮ ಹೊಲದ. ಅಲ್ಲ ಓಡಾಡ್ತೇವೆ ಅವಳು. ನನ್ನ ಹತ್ರ ಉಂಟು ಈಗ ಒಂದು 20 ವರ್ಷದ್ದು. ಒಂದು ಪಾಪ ನಿಮ್ಮ ನಡ್ಕೊಂಡು ಹೋಗುತ್ತೆ. ಅದನ್ನ ನಾನು ಮಾತ್ರ ಯಾವುದಕ್ಕೆ ನಮ್ಮದು ಮಾಡಬಾರ್ದು ಯಾರು. ಇದು ನಿಮ್ಮ ಗೊರಜನ ವಿಚಾರ. ಥ್ಯಾಂಕ್ಸ್. ಕಾಪರ್ ವೈರ್ ಅಂತ ಹೇಳ್ತೇನೆ ನೋಡಿ, ಗಿಡಗಳು ಮೇಲಿನ 6 ಇಂಚಿ ಕಾಪರ್ ವೈರ್ ಅಂದ್ರೆ ಯಾವ ವೇಸ್ಟ್ ಕಾಪರ್ ವೈರ್ ಆಗುತ್ತೆ, ಪ್ಯೂರ್ ಆಗ್ಬೇಕಷ್ಟೇ. ಪ್ಯೂರ್ ಆಗ್ಬೇಕು. ಮೋಟರ್ದು ರಿವೈಂಡಿಂಗ್ ವೈರ್ ಅದನ್ನು ಆಗುತ್ತೆ, ಅದನ್ನು ಆಗ್ಬೋದು. ಮೇಲೆ 6 ಇಂಚು ಪೂರ್ವಕ್ಕೆ ಅಂದ್ರೆ ಸೂರ್ಯಕಿರಣ ಬೀಳುವ ರೀತಿಯಲ್ಲಿ 6 ಇಂಚು ಅದನ್ನು ಕವರ್ ತೆಗೆದು ಬಿಟ್ಟು ಉಳಿದದನ್ನು ಸುತ್ತಿ ಬಿಟ್ಟು ಕೆಳಗೆ 9 ಇಂಚಿದ್ದು ಕವರ್ ತೆಗೆದು ಬಿಟ್ಟು ಗ್ರೌಂಡಿಂಗ್ ಮಾಡ್ಕೊಂಡು. ಇದು ಮಾತ್ರ ಪೂರ್ವಕ್ಕೆ ಇರಬೇಕು. ಪೂರ್ವಕ್ಕೆ ಮಧ್ಯಾಹ್ನದ ಮೇಲ್ಗಡೆದು, ಮಧ್ಯಾಹ್ನದ ಮೇಲೆ ಬಿಸಿಲು ಬೀಳುದಾಗ ಅದಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ಬೇಕು. ಮಧ್ಯಾಹ್ನದ ಮೇಲೆ ಬಿಸಿಲು ಬೀಳುದಾದ್ರೆ ಒಂದು ಪ್ಲಾಸ್ಟಿಕ್ ಕವರ್ ಬೀಳಬಾರ್ದು. ಮುದಿಗೆ ಯಾಕಂತ ಹೇಳಿದ್ರೆ ಮಧ್ಯಾಹ್ನದ ಮೇಲೆ ಅದು ಕಾಸ್ಮಿಕ್ ರೇ ಹೋಗಿಬಿಟ್ಟು ಇನ್ಫ್ರಾರೆಡ್ ರೇ ಆಗುತ್ತೆ. ಕಾಸ್ಮಿಕ್ ರೇ ಇನ್ಫ್ರಾರೆಡ್ ರೇ ಆಗಿ ಟರ್ನ್ ಆಗುತ್ತೆ. ಅದು ಟರ್ನ್ ಆಗಿಬಿಟ್ರೆ ಅದು ಡ್ಯಾಮೇಜ್. ಅಡಿಕೆ ಮರಗಳಲ್ಲಿ ಸಾಯಂಕಾಲದ ಹೊತ್ತು ನೋಡಿದ್ರೆ ಸುಟ್ಟೋಗಿರ್ತದೆ ಒಂದು ಸೈಡ್. ಅದು ಬಿಕಾಸ್ ಇನ್ಫ್ರಾರೆಡ್ ರೇಸ್. ಸೊ ಕಾಸ್ಮಿಕ್ ರೇ ಬಂದಾಗ ಸೊ ಇನ್ಫ್ರಾರೆಡ್ ಬೀಳಬಾರ್ದು ಅಂತ ನಾವೇನ್ ಮಾಡ್ತೇವೆ, ಸುಣ್ಣ ಗಿಣ್ಣ ಎಲ್ಲ ಹೊಡಿಬಿಡ್ತೇವೆ, ನೆರಳು ಮಾಡ್ತೇವೆ. ಅದು ಮಾಡ್ಕೊಂಡು ಸೊ ಬೆಳಿಗ್ಗಿಂದು ಕಾಸ್ಮಿಕ್ ರೇ ಬರಬೇಕು. ಇದು ಬಂದು ಇಟ್ಟು ಬಿಟ್ರೆ ನೀವು ಈ ಗಿಡಕ್ಕೆ ಗೊಬ್ಬರ ಕೂಡ ಹಾಕೋದು ಬೇಡ. 10 ವರ್ಷ 12 ವರ್ಷ ಕಾಯಿ ಕೊಡ್ತಾ ಇದ್ದದ್ದು ಇದು ಹಾಕಿದ ಮೇಲೆ ಕಾಯಿ ಕೊಡ್ತದೆ. ಅಂದ್ರೆ ಇದನ್ನ ದಿನ ಹೋಗಿ ಅದಕ್ಕೆ ಪೇಪರ್ ಸುತ್ತಬೇಕು. ದಿನ ಅಲ್ಲ, ಫಿಕ್ಸ್ ಮಾಡುವಾಗ ಮಧ್ಯಾಹ್ನದ ನೆರಳು ಬೀಳ್ಬಾರ್ದು, ಸೂರ್ಯಕಿರಣ ಬೀಳ್ಬಾರ್ದು. ಅದೇ ರೀ, ಮತ್ತೆ ಅದಕ್ಕೆ ಏನೇನು ಮುಚ್ಚಬೇಕಲ್ಲ ನಾವು ಹೋಗಿ ಮಧ್ಯಾಹ್ನ. ಬೀಳ್ದಿದ್ರೆ ಮುಚ್ಚೋದು ಬೇಡ. ಸಾಯಂಕಾಲದ ಬಿಸಿಲು ಬೀಳದೇ ಇದ್ರೆ ಮುಚ್ಚೋದು ಬೇಡ. ಫುಲ್ ಈ ಮರ ಈಗ ಇಟ್ಬಿಟ್ರೆ ಕವರ್ ಫುಲ್ ಕವರ್ ಆಗ್ತದೆ. ಆದ್ರೆ ಸೂರ್ಯ ಚಲನೆ ಉಂಟಲ್ವಾ, ಆ ಕಡೆ ಈ ಕಡೆ ಹೋಗುವಂಥದ್ದು ಚಲನೆಗಳಿಲ್ಲ. ಆ ಚಲನೆ ಟೈಮಿನಲ್ಲಿ ಮಾತ್ರ ನೋಡ್ಬೋದು. ಇದು ಇಲ್ಲ ಫುಲ್ಲು ಕವರ್ ಆಗ್ತದೆ, ಚಲನೆ ಟೈಮ್ನಲ್ಲಿ ಬೀಳುದಿಲ್ಲ ಅಂದ್ರೆ ನೀವು ಹೋಗೋದು ಬೇಡ, ಹಾಗೇನೆ ಬಿಟ್ಬಿಡಿ, ಏನು ಬೇಡ. ಇದು ಇನ್ನು ತರಕಾರಿ ಮಾಡ್ಬೋದು. ತರಕಾರಿ ಬೇಕಾದ್ರೆ ಸ್ಟ್ರೈಟ್ ಒಂದೇ ಒಣಗಿದ ಕಡ್ಡಿಯಲ್ಲಿ ಮೇಲೆ 6 ಇಂಚು ಕೆಳಗೆ 9 ಇಂಚಿದ್ದು ಕಟ್ಟಿ ಬಿಟ್ಟುಬಿಟ್ರೆ ತರಕಾರಿಗೆ ಅದಕ್ಕೊಂದು ಗೊಬ್ಬರ ಬೇಡ, ಮಾಡ್ಬೋದು. ಇದಕ್ಕೆ ಅಡಿಕೆಗೆ, ತೆಂಗುಗೆ, ದೊಡ್ಡ ಮರಗಳಿಗೆಲ್ಲ 320 ಗೇಜ್ ಅಂತ, ಈಗ 4 ಸ್ಕ್ವೇರ್ 5 ಸ್ಕ್ವೇರ್ ಅಂತ ಏನು ಹೇಳ್ತಾರೆ, ಆ ರೀತಿ ಅಂತ ವೈರ್ಗಳು ಬೇಕಾಗುತ್ತೆ. ಸಣ್ಣ ವೈರ್ ಗಿಡಗಳಿಗೆಲ್ಲ ಸಣ್ಣ ನಮ್ಮ ಗೇಜ್ ಕಮ್ಮಿ ಆಯ್ತು ತೊಂದರೆ ಇಲ್ಲ. ದೊಡ್ಡದಕ್ಕೆ ಸ್ವಲ್ಪ ದೊಡ್ಡ. ಇದು ನಾನೊಂದು 22 ವರ್ಷದ ಹಿಂದೆ ಉದಯವಾಣಿ ಮತ್ತು ಸಂಯುಕ್ತ ಕರ್ನಾಟಕ ಪೇಪರ್ನಲ್ಲಿ ಆರ್ಟಿಕಲ್ ಕೊಟ್ಟಿದ್ದೆ. ಫೇಮಸ್ ಅದರಲ್ಲಿ ಕೊಟ್ಟಿದ್ದೆ. ಅದನ್ನು BVB ಇಂಜಿನಿಯರಿಂಗ್ ಕಾಲೇಜ್ ಹುಬ್ಳಿ ಅಲ್ಲಿ ಪ್ರಿನ್ಸಿಪಲ್ ನೋಡಿಬಿಟ್ಟು, ಹೆಗ್ಡರ್ ಏನು ಅವಳು ಭಾಳ ಚೆನ್ನಾಗಿ ಬರ್ದಿದ್ರಲ್ಲ, ಏನಿದೆ ಎಂಥದ್ದು ಅಂತ ಕೇಳಿದ್ರು. ಸರಿ ಹೇಳಿ ಸರ್, ನಾನು ಗೊತ್ತಿದ್ದು ಬರ್ದಿದ್ದೀನಿ, ನಿಮ್ಗೆ ಬೇಕಾದರೆ ಗೂಗಲ್ ರೆಫರ್ ಮಾಡಿ ಅಂತ ಹೇಳಿದೆ. ಇಲ್ಲ, ಗೂಗಲ್ನಲ್ಲಿ ನೀವು ಕೊಟ್ಟಂಥ ಇನ್ಫಾರ್ಮೇಷನ್ ಇಲ್ಲ ಅಂತ ಹೇಳಿ. ನಾನು ಪ್ರಾಕ್ಟಿಕಲ್ ಇನ್ಫಾರ್ಮೇಷನ್ ಕೊಟ್ಟಿರೋದು. ಗೂಗಲ್ನಲ್ಲಿ ಇಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ನಮ್ಗೆ ಯಾವ ರೀತಿ ಕಲಿಸ್ಕೊಡ್ತೀರಿ ಅಂತ ಕೇಳಿದ್ರು. ಸರಿ, ಒಂದು 2 ಸ್ಟೂಡೆಂಟ್ಸ್ ಕಳಿಸಿ ಅವ್ರಿಗೆ ಹೇಳ್ಕೊಡ್ತೇನೆ, ಅವ್ರು ಬಂದು ಮಾಡ್ತೇನೆ. ಅವ್ರು 5 ಸ್ಟೂಡೆಂಟ್ಸ್ ಕಳಿಸಿದ್ರು ಇಲ್ಲಿಗೆ.
ಇಲ್ಲಿ ಬಂದವರಿಗೆ ಡೆಮಾನ್ಸ್ಟ್ರೇಷನ್ ಮಾಡಿ ಈ ರೀತಿ ಮಾಡೋದು ಅಂತ ಮಾಡಿ ಅದನ್ನು ಮಾಡಿಬಿಟ್ಟು ಅವರು ಅವರ ಆ್ಯನ್ಯುವಲ್ ಪ್ರಾಜೆಕ್ಟ್ ರಿಪೋರ್ಟ್ಸಿಗೆ ಎಲ್ಲ ಎಕ್ಸಿಬಿಷನ್ಗೆ ಅಂತ ಹೇಳಿ ಇಟ್ಬಿಟ್ಟಿದ್ರು. ಅದೇ ಟೈಮಿಗೆ ನಮ್ಮ ಎಕ್ಸ್ ಪ್ರೆಸಿಡೆಂಟ್ ಅಬ್ದುಲ್ ಕಲಾಂ ಬಂದಿದ್ರು. ಅವ್ರು ಬಂದು ನೋಡಿಬಿಟ್ಟು ಅವ್ರು ಹೇಳ್ತಾರೆ, ಯಾಕೆ ಇಲ್ಲಿ ಇಟ್ಕೊಂಡಿದ್ರೆ, ಹೋಗಿ ರೈತರಿಗೆ ತೋರಿಸಿಕೊಡಿ ಎಲ್ಲ ತೋರಿಸಿಕೊಡಿ ರೈತರಿಗೆ ಅಂತ ಹೇಳಿ ಹೋಗಿ ಮತ್ತೆ ಆ ಹುಡುಗರು ಪುನಃ ಇಲ್ಲಿ ಬಂದುಬಿಟ್ಟು ನಮಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿ ಈ ರೀತಿ ಮಾಡ್ತೇವೆ ನಾವು ಹಿಂಗೆ ತರಿಸ್ಕೊಡ್ತೇವೆ, ನಮ್ಮ ಕೈಯಲ್ಲಿ ಎಷ್ಟು ಆಗ್ತದೆ ಮಾಡ್ತೇವೆ ಅಂತ ಹೇಳಿಬಿಟ್ಟು ಹೋದ್ರು. ರೈಟ್ ಸೈಡ್ ಇಂದನೇ ಸುತ್ತಿದ್ದಾರೆ. ಯಾವ ಸೈಡು ಬೇಕಾದ್ರೆ ಸುತ್ತಬಹುದು, ಸುತ್ತುವ ಸೈಡ್ ಚಂದ್ರ ಇಲ್ಲ. ಇದು ಪೂರ್ವಕ್ಕೆ ಇರಬೇಕು. ಮತ್ತೆ ಇದು 1, 2, 3, 4 ಸುತ್ತೂ ತೊಂದರೆ ಇಲ್ಲ. 2, 3 ಆಗ್ಬೇಕಂತೇನಿಲ್ಲ. 2 ಸುತ್ತು ತೊಂದರೆ ಇಲ್ಲ. ಆದ್ರೆ ಇಲ್ಲಿ ಕವರ್ ಇರಬೇಕು, ಸುತ್ತುವ ಇದಕ್ಕೆ ಕವರ್ ಇರಬೇಕು. ಕವರ್ ಇಲ್ಲ ಅಂದ್ರೆ ವೈರಿಗೆ ಅದ್ರ ಪೇಪರ್ ಇರಬೇಕು, ಅದು ತೆಗಿಬಾರ್ದು. 6 ಇಂಚ್ ಮಾತ್ರ ತೆಗಿಬೇಕು ಹೌದು. ಇದು ಕೆಳಗಡೆ 9 ಇಂಚಿಂದ ಮಾತ್ರ ತೆಗಿಬೇಕು. ಮಧ್ಯ ಹಂಗೆ ಹಾಗೆ ಇಲ್ಲ ಹಾಗೆ ಇರ್ಬೇಕು. ಆಮೇಲೆ ಇದು ಮರಕ್ಕೆ ಟಚ್ ಆಗದಿದ್ದಾಗೆ ಒಣಗಿದ ಕಡ್ಡಿ ಮಧ್ಯದಲ್ಲಿ ಸೇರಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ಕಾಸ್ಮಿಕ್ ರೇ ಇಲ್ಲಿ ಹೇಳ್ಕೊಂಡದ್ದು ಇಲ್ಲಿ ಹೋದಾಗ ಅದು ಸ್ವಲ್ಪ ಹೊರಗೆ ಆಗ್ತದೆ, ಎಲ್ಲವನ್ನು ತಗೊಂಡು ಹೋಗೋದಿಲ್ಲ. ಅದು ವೇಸ್ಟ್ ಆಗಬಾರ್ದು ಅಂತ ಮರಕ್ಕೆ ಟಚ್ ಆಗಬಾರ್ದು ಅಂತ ಹಾಗೆ ಮಾಡೋದು. ಅದಕ್ಕೆ ಒಣಗಿದ ಕಡ್ಡಿ ಇಟ್ಟುಬಿಟ್ರೆ ಕಡ್ಡಿ ಟಚ್ ಆಗಲ್ಲ. ಆ ರೀತಿ ಮಾಡ್ಬೋದು. ಅದಕ್ಕೆ ಮಾವಿನ ಗಿಡಕ್ಕಾದ್ರೆ ಮಾಡ್ಬೋದು. ಮಾವಿನ ಗಿಡಕ್ಕಾದ್ರೆ ಹಿಂಗೆ ಸಣ್ಣ ಹಿಂಗೆ ಬರ್ತಾನಲ್ವೇ, ಅವಾಗ ಅದು ಅದ್ರದ್ದು ಸೊಪ್ಪೆಲ್ಲ ಮುಚ್ಚಿ ಬಿಡ್ತೈತಿ. ಇದಕ್ಕೆ ಅವಾಗ ಕವರ್ ನೆರಳು ಬಿಡ್ತದೆ. ಮಾಡಿ ನೋಡಿ. ಅಂದ್ರೆ ಕೆಳಗಡೆ ಮಾತ್ರ 9 ಇಂಚು ಗ್ರೌಂಡಿಂಗ್ ಟೈಪ್ ಗ್ರೌಂಡಿಂಗ್ ಮಾಡಿದ್ರೆ ಹಾಗೆ ಅದು ಮಾತ್ರ ಕ್ಲೀನ್ ಇರಬೇಕು. ಅದು ಕ್ಲೀನ್ ಇರಬೇಕು. ಅದರಲ್ಲಿ ಕರೆಂಟ್ ಹೆಂಗೆ ಪಾಸ್ ಆಗುತ್ತೋ ಹಂಗ ಎನರ್ಜಿ ಪಾಸ್ ಆಗುತ್ತೆ. ಎನರ್ಜಿ ಪಾಸ್ ಆಗುತ್ತೆ. ಅರ್ತಿಂಗ್ ತರ ಅಂದ್ರೆ ನೀರ್ಗೀರೆಲ್ಲ ಬಿಡ್ಬೋದು ಗಿಡಕ್ಕೆ. ಯಾವ್ದು ಬೇರೆ ಏನು ಬೇಕಾದ್ರೆ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಡಿಫ್ರೆನ್ಸ್ ಇಲ್ಲ. ಅದು ಬೇಕಾಕೆ ನಿಮ್ಗೆ ಡೌಟ್ ಇದ್ರೆ ಗೊಬ್ಬರ ಬೇಕಾದ್ರೂ ಹಾಕೊಳ್ಳಿ. ಕಂಪ್ಲೀಟ್ ಏನಾಗ್ತದೆ ಅಂದ್ರೆ ಸೂಕ್ಷ್ಮ ಜೀವಾಣುಗಳನ್ನು ಫಾಸ್ಟ್ ಆಗಿ ಮಲ್ಟಿಪ್ಲೈ ಮಾಡ್ತಾರೆ. ಹೌದು, ಅದು ಬರೇ 16 ಅಲ್ಲ, 124 ಸೂಕ್ಷ್ಮ ಜೀವಾಣುಗಳಿದೆ. ಎಲ್ಲವನ್ನು ಮಲ್ಟಿಪ್ಲೈ ಮಾಡ್ತಾರೆ. ಹಾಗಾಗಿ ಅದಕ್ಕೆ ಹೇಳಿದ್ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಗೊಬ್ಬರ ಬ್ರಹ್ಮನೇ ಮಾಡ್ಬೇಕು. ಅದಕ್ಕೆ ನಮ್ಗೆ ಹೇಳ್ತಾರೆ ದೊಡ್ಡವರು, ತಾಮ್ರ ಚಮನಾಗ ನೀರು ಕುಡೀರಿ ಅಂತಿರ್ತಾರೆ. ಒಳ್ಳೇದು. ಹೆಂಗ್ ಮಾಡಿದ್ರಿ ನೀವು ಅಂತ ಸರ್ಚಿಂಗ್. ನಾವು ಸುಮ್ಮನೆ ಗೊಬ್ಬರ ಹಾಕ್ಬಿಟ್ಟು ಸುತ್ತ ಅದು ಗಿಡಕ್ಕೆ ಹಿಂಗೆ ಇದು ಗಿಡ ಅಂದ್ರೆ ಹಿಂಗೆ ಹತ್ತಿಗೆ ಹಾಕ್ಕೊಡ್ದು ಒಂದ್ ಸ್ವಲ್ಪ ದೂರ ಹಾಕ್ರಿ ಅಂತ ದೂರ ಹಾಕ್ಬಿಟ್ಟು ಮಣ್ಣು ಮುಚ್ಚಿಸ್ಬಿಡ್ತೇನೆ ನಾನು ಎಲ್ಲ ಗಿಡಗಳಿಗೆ. ಹತ್ತಿರ ಹಾಕ್ಬಿಟ್ರೆ ಸುಟ್ಟಂಗ ಆಗ್ತಾವ ಗಿಡ. ದೂರ ಇದ್ರೆ ಇದು ಸುಡುವುದಿಲ್ಲ. ಅಲ್ಲರಿ ನಾನು ಸಗಣಿ ಗೊಬ್ಬರ ರಾಸಾಯನಿಕ ಹಾಕುವಾಗ ರಾಸಾಯನಿಕ ಹಾಕಲ್ಲ, ಸಗಣಿ ಗೊಬ್ಬರನೇ, ಕೊಟ್ಟಿಗೆ ಗೊಬ್ಬರನೇ ಹಾಕ್ಸೋದು. ಈಗ ಕೊಟ್ಟಿಗೆ ಗೊಬ್ಬರ ಅಂತ ಹೇಳಿದ್ರೆ ಅದರಲ್ಲಿ ಕಾರ್ಬನ್ ನೈಟ್ರೋಜನ್ ರೇಷಿಯೋ ಅಂತ ಬರ್ತದೆ. ಅದು 20:1 ಬಂದ ನಂತರ ಗಿಡ ತಗೊಳ್ಳೋದು, ಅಷ್ಟರವರೆಗೆ ಗಿಡ ತಗೊಳ್ಳೋದಿಲ್ಲ. ನಿಮ್ಮ ಕೊಟ್ಟಿಗೆ ಗೊಬ್ಬರ, ತಿಪ್ಪೆಗುಂಡಿ ಗೊಬ್ಬರ 2 months ಆಗುತ್ತೆ ತಗೊಳ್ಳೋಕೆ. 2 months ಅಲ್ಲ, 3 years ಬೇಕು ಫುಲ್ ತಗೊಳ್ಬೇಕಾದ್ರೆ. ಕೊಳೆತು ಮತ್ತೆ ಇದಾಗಬೇಕು. 65 ಕಾರ್ಬನ್ಗೆ 1 ನೈಟ್ರೋಜನ್ ಇರೋದು. ಕೋಳಿ ಗೊಬ್ಬರದಲ್ಲಿ 95 ಕಾರ್ಬನ್ಗೆ 1 ನೈಟ್ರೋಜನ್ ಕರೋದು. ಕೋಕೋಪೀಟ್ನಲ್ಲಿ 122 ಕಾರ್ಬನ್ಗೆ 1 ನೈಟ್ರೋಜನ್ ಇರೋದು. ಇದೆಲ್ಲವೂ ಕಾರ್ಬನ್ 1, ನೈಟ್ರೋಜನ್ 1. CN ರೇಷಿಯೋ ಅಂತ ಹೇಳೋದಾದ್ರೆ ಕೆಲವರು ಹೇಳ್ತಾರೆ CN ರೇಷಿಯೋ ಹಾಗೆ ಹೀಗೆ ಅಂತ. ಅವ್ರಿಗೆ CN ರೇಷಿಯೋ ಅಂತ ಏನು ಅಂತ ಗೊತ್ತಿಲ್ಲ. ನೈಟ್ರೋಜನ್ 1ನ ಲೆಕ್ಕದಲ್ಲಿ ಎಷ್ಟು ಕಾರ್ಬನ್ ಇದೆ ಅಂತ, 1 ನೈಟ್ರೋಜನ್ಗೆ ಎಷ್ಟು ಕಾರ್ಬನ್ ಇದೆ ಅಂತ, ಅದು ನಾವು CN ರೇಷಿಯೋ ಅಂತ ಹೇಳೋದು. ಅದು 21ಕ್ಕೆ ಬಂದಾಗ ಗಿಡಗಳು ತಗೊಳ್ತವೆ. ಇನ್ನು ಆರ್ಕಿಡ್ಸ್ ಅಂತ ಮರದಲ್ಲಿ ಬೆಳಿತಾವಲ್ಲ, ಆರ್ಕಿಡ್, ಅದು 40 ಕಾರ್ಬನ್ಗೆ 1 ನೈಟ್ರೋಜನ್ ಇದ್ರೆ ಬೆಳೀತದೆ. ಯಾಕಂದ್ರೆ ಅದು ಮರದಲ್ಲಿ ಇರೋದು, ಮರದಲ್ಲಿ ಫುಲ್ ಡೈಜೆಸ್ಟ್ ಆಗುತ್ತೆ. 40:1ಗೆ ಬರ್ತದೆ. ಇಲ್ಲ ಬೇರೆ ಎಲ್ಲ ಗಿಡಗಳು ನಿಮ್ಗೆ 20:1ಗೆ ಬರಲೇಬೇಕು. ಅಲ್ಲಿವರೆಗೆ ಅದಕ್ಕಾಗಿ ಡಿಲೇ ಆಗೋದು.
ಈ ಆಡು ಕುರಿಗಳ ಗೊಬ್ಬರದಲ್ಲಿ 40 ಕಾರ್ಬನ್ಗೆ 1 ಸಾರಜನಕ ಇದೆ, ನೈಟ್ರೋಜನ್ ಇದೆ, C40:1 ಇದೆ. ಅದು ಒಂದು 7-8 ತಿಂಗಳು ಬೇಕಾಗುತ್ತೆ 21ಕ್ಕೆ ಬರಲಿಕ್ಕೆ. ಅದನ್ನು ಸ್ವಲ್ಪ ಆಡು ಕುರಿಗಳ ಗೊಬ್ಬರ ಸ್ವಲ್ಪ ಬೇಕಾಗುತ್ತೆ. ಆದರೆ ಆಡು ಕುರಿಗಳ ಗೊಬ್ಬರಕ್ಕೂ ದನದ ಗೊಬ್ಬರಕ್ಕೂ ವ್ಯತ್ಯಾಸ ಬಹಳಷ್ಟಿದೆ. ಬಹಳ ವ್ಯತ್ಯಾಸ ಇದೆ. ಬಹಳ ವ್ಯತ್ಯಾಸ ಇದೆ. ಎರಡೂ ಹುಲ್ಲುಗಳನ್ನೇ ತಿಂದು ಬೆಳೆದುಕೊಂಡು ಬರುವಂತಾದ್ರೂ ಇದರಲ್ಲಿ ಆಡು ದನದ ಗೊಬ್ಬರಕ್ಕೆ ಬಹಳ ಪವರ್ ಇದೆ, ಸಿಕ್ಕಾಪಟ್ಟೆ ಪವರ್ ಇದೆ. ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಕಾಸ್ಮಿಕ್ ರೈನ್ ಆಟ ಆಡೋದು. ಇಲ್ಲಿ ಕಾಸ್ಮಿಕ್ ರೇ ಬೆಳೆದು ಬಿಟ್ಟು ಗೊರೋಜನ್ ಲೆವೆಲ್ಗೆ ಹೋಗುವಂಥದ್ದು. ಅದಕ್ಕೆ ಆಡು ಕುರಿಗಳ ಗೊಬ್ಬರ ಇದರಲ್ಲಿ ಹೋಗೋದಿಲ್ಲ. ಅದು ಆ ಟೈಮು ಇಲ್ಲ, ಅದು ಇದು ಮಾಡುವಂಥ. ಬಟ್ ಹೀಟು ಕೂಡ ಜಾಸ್ತಿ ಅಂತ ಯಾವುದು ಕುರಿ ಗೊಬ್ಬರ. ಹೌದು, ಕುರಿ ಗೊಬ್ಬರ ಹೀಟ್ ಜಾಸ್ತಿ ಇದೆ. ಅಂದರೆ ಹೀಟ್ ಜಾಸ್ತಿ ಅಂದರೆ ಅದು ಕರೆಕ್ಟ್ 41ಕ್ಕೆ ಬಂದಾಗ ಹೀಟ್ ಇರ್ತದೆ, ಹೀಟ್ ಇರ್ತದೆ. ಈ ದನದ ಗೊಬ್ಬರ ಹೀಟ್ ಹಾಗೆ ಇರುವುದಿಲ್ಲ. ಅದರಲ್ಲಿ ಪೋಷಕಾಂಶಗಳು ಜಾಸ್ತಿ ಇದ್ದಾವೆ. ಕಾಡಿ ಕುರಿಗಳ ಗೊಬ್ಬರದಲ್ಲಿ ಪೋಷಕಾಂಶಗಳು ಕಡಿಮೆ ಇದೆ. ಆ ವ್ಯತ್ಯಾಸಗಳು ಬಂದಿದೆ. ತೆಂಗು ಮತ್ತು ಅಡಿಕೆದ ಬೇರುಗಳು ಹೇಗೆ ಅಂತ ಜನರೆಲ್ಲ ಇದೇ ಇಂಪಾರ್ಟೆಂಟ್ ಬೇಕಾಗುತ್ತೆ. ಬೇಕಾಗಿದೆ ನೋಡಿ. ತೆಂಗು ಮತ್ತು ಅಡಿಕೆ ಬೇರುಗಳು ಬೇರೆಯವರು ಹೇಳಿದಾಗೆ ಎಲ್ಲ PhD ಆದವರು ಹೇಳಿದ್ರು ಬಿಳಿ ಬೇರಿನಲ್ಲಿ ಆಹಾರ ತಗೊಳ್ತಂತೆ, ಬಿಳಿ ಬೇರೆ ಆಹಾರ ತಗೊಳ್ಳೋದಿಲ್ಲ. ಇದರಲ್ಲಿ ಇರೋದು 3 ರೀತಿಯ ಬೇರುಗಳು. ಒಂದು ತಾಯಿ ಬೇರು, ಆಂಕ್ರಿಂಗ್ ರೂಟ್. ಇದು ಸ್ಟ್ರೈಟ್ ಹೋಗುತ್ತೆ, ಕೆಳಗೆ ಬಂಡೆ ಸಿಕ್ಕಿದ್ರೆ ಹೊಡ್ಕೊಂಡು ಹೋಗುತ್ತೆ, ಅಷ್ಟು ಪವರ್ಫುಲ್. ಆದರೆ ಅಡ್ಡ ಕತ್ತಿ ಬಿದ್ದರೆ ಉಂಟಾಗುತ್ತೆ. ಅದು 1ನೇ ಬೇರು. 2ನೇ ಬೇರು ಆಹಾರ ತಗೊಳ್ಳುವಂಥ ಬೇರುಗಳು ಈ ಸೈಡ್. ಇದು ಭೂಮಿಯಿಂದ 1-1.5 ಅಡಿ 2 ಅಡಿ ಕೆಳಗೆ ಇರ್ತದೆ, ಸ್ವಲ್ಪ ಮೇಲೆ ಬಂದರೂ ಸಣ್ಣ ಬರ್ತದೆ. ಆದರೆ ಮೇಲೆ ಬರುವಂಥ ಇದು ಮೇಲೆ ಕಾಣುವಂಥ ಬೇರುಗಳು ಅದು ಗಾಳಿ ತಗೊಳ್ಳೋ ಬೇರು. ಸೊ ನಾವು ಅದನ್ನು ಯಾವಾಗಲೂ ಕಡಿಲೇಬಾರ್ದು. ನನ್ನೆಲ್ಲ ಅದಕ್ಕೆ ಹತ್ತಿ ಹಿಂಗೆ ಹೋಗಿ ಭೂಮಿ ಟ್ರ್ಯಾಕ್ಟರ್ ಓಡಿಸ್ಬಾರ್ದ್ರಿ, ಅದಕ್ಕೆ ಬೇರ್ ಕಟ್ಟಾಕ. ಅದಕ್ಕೆ ನಾನು ಎಲ್ರಿಗೂ ಹೇಳೋದು, ನಿಮ್ಮ ತೆಂಗಿನ ತೋಟದಲ್ಲಿ ಟ್ರ್ಯಾಕ್ಟರ್ ಉಳುಮೆ ಮಾಡಬೇಡಿ, ರೋಟೋವೇಟರ್ ಬೇಡ, ಮಣ್ಣು ಹಾಕಬೇಡಿ, ನೀರು ಕಡಿಮೆ ಕೊಡಿ, ನೀರು ಜಾಸ್ತಿ ಬೇಡ. ತೆಂಗಿನ ಮರಕ್ಕೆ 40 ಲೀಟ್ರ್ ವಾರಕ್ಕೊಂದ್ಸಲ ಸಿಕ್ಕಿದ್ರೆ ಸಾಕು. ಅಡಿಕೆಗೆ 15 ಲೀಟ್ರ್ ವಾರಕ್ಕೊಂದ್ಸಲ ಸಿಕ್ಕಿದ್ರೆ ಸಾಕು. ಎಲ್ಲ ರೈತರು ಏನ್ ಮಾಡ್ತಾರೆ ಅಂದ್ರೆ ಕರೆಂಟ್ ಸಿಕ್ಕುದಿಲ್ಲ, ಸಾಯಂಕಾಲ ಬರ್ತದೆ, ಬೆಳಿಗ್ಗೆವರೆಗೆ ಓಡ್ತದೆ. ಆಗ ಏನಾಗ್ತದೆ, ಮೇಲ್ಗಡೆ ಇದ್ದಂತ ನೀವು ಹಾಕಿದಂತ ಪೋಷಕ ಬುಡ ಬಿಡಿಸ್ತಾರೆ. ಬುಡ ಬಿಡಿಸುವಾಗ ಇದು ಈಗ ಆಹಾರ ತಿನ್ನೋ ಬೇರುಗಳುಂಟಲ್ಲ, ಅದ್ರ ತುದಿಯಲ್ಲಿ ಒಂದು ರೂಟ್ ಕ್ಯಾಪ್ ಅಂತ ಇರ್ತದೆ. ಆ ರೂಟ್ ಕ್ಯಾಪಿನ ಮುಖಾಂತರನೇ ತಗೊಳ್ಳೋದು ಆಹಾರ, ಇಲ್ಲ ತಗೊಳ್ಳೋದಿಲ್ಲ. ಅದು ಈ ಗರಿಗಳುಂಟಲ್ಲ, ಮಳೆ ಬಂದಾಗ ಗರಿಗಳಲ್ಲಿ ನೀರು ಹೀಗೆ ಬೀಳುದು, ಬುಡಕ್ಕೆ ಬರೋದಿಲ್ಲ. ಸೊ ಇದಕ್ಕೆ ನಾವು ಡ್ರಿಪ್ ಸರ್ಕಲ್ ಅಂತ ಕರಿತೇವೆ. ಸೊ ಈ ಬೇರುಗಳು ಡ್ರಿಪ್ ಸರ್ಕಲ್ ವರೆಗೆ ಹೋಗ್ತವೆ, ಅದಕ್ಕಿಂತ ಆಚೆ ಹೋಗುದಿಲ್ಲ. ಅಂದ್ರೆ ಈ ಗರಿ ಎಷ್ಟು ಉದ್ದ ಇರುತ್ತೆ, ಬೇರು ಅಷ್ಟೇ ಉದ್ದ ಇರ್ತದೆ ತೆಂಗಿನ ಗಿಡಕ್ಕೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಹೋಗುದಿಲ್ಲ. ಆಯ್ತಾ? ಇಷ್ಟ ಆದ್ಮೇಲೆ ನಾವು ಬುಡ ಬಿಡಿಸಿದಾಗ ನಾವು ಏನ್ ಮಾಡ್ತೇವೆ, ಈಗ ರೂಟ್ ಕ್ಯಾಪ್ ಅಂತಿದೆ ಅದನ್ನು ತುಂಡು ಮಾಡ್ತೇವೆ, ಅದಕ್ಕೆ ಗೊಬ್ಬರ ಹಾಕ್ತೇವೆ. 3 ತಿಂಗಳು ಬೇಕು ಅದು ಸರಿ ಆಗಕ್ಕೆ. ಆಮೇಲೆ ಬೇರೆ ಮೇಲೆ ಬಂತಂದ್ರೆ ಬೇರೆ ಕಡಿಲಿಕ್ಕೆ ಹೋಗ್ತೀವಿ. ಬೇರೆ ಕಡಿದ್ರೆ ಗಾಳಿ ತಗೊಳ್ಳೋದಿಲ್ಲ, ಮೂಗು ಕಟ್ಬಿಟ್ಟು ಮಾತಾಡೋಕ್ಕಾಗಲ್ಲ. ಇನ್ನೂ ಒಂದು ಹಳೆ ಮರಗಳು ನೋಡಿ, ಈ ಮೇಲ್ಗಡೆ ಇರುವ ಗಾಳಿ ತಗೊಳ್ಳೋ ಬೇರುಗಳು ಇಲ್ಲಿನೂ ಬಂದುಬಿಡ್ತವೆ. ಅದು ನಾನು ಸರ್ವೈವಲ್ ಫಾರ್ ಎಕ್ಸಿಸ್ಟೆನ್ಸ್, ನಾನು ಬದುಕಬೇಕು ಅಂತ ಗಿಡಕ್ಕಿದೆ, ಹಾಗಾಗಿ ಗಾಳಿ ಇಲ್ಲಿಂದ ಬರ್ತದೆ. ಸೊ ನಾವು ಅದನ್ನು ಕಟ್ ಮಾಡಕ್ಕೆ ಹೋಗ್ಬಿಟ್ರೆ ಗಿಡ ಬರ್ತೋಗ್ಬಿಡುತ್ತೆ. ಮತ್ತೆ ಯಾವುದೇ ಸುನಾಮಿ ಆಗಲಿ, ಬಿರುಗಾಳಿ ಆಗಲಿ, ಏನೇ ಆಗಲಿ, ತೆಂಗಿನ ಗಿಡ ಮತ್ತು ಅಡಿಕೆ ಗಿಡಗಳು ಬೇರು ಸಮೇತ ಕಿತ್ತು ಬೀಳುವುದಿಲ್ಲ. ಯಾಕೆಂದ್ರೆ ಆಂಕರಿಂಗ್ ರೋಟ್ ಇಲ್ಲಿ ತಾಯಿ ಬೇರು ಎಷ್ಟು ಮೇಲೆ ಮರ ಎಷ್ಟು ಮೇಲೆ ಹೋಗಿದೆ ಅಷ್ಟು ಕೆಳಗೆ ಬರ್ತದೆ. ಈ ಬೇರುಗಳು ನೀವು ನೋಡ್ಬೇಕಾದ್ರೆ ಸಮುದ್ರ ತೀರಕ್ಕೆ ಹೋಗ್ಬೇಕು, ಅಲ್ಲಿ ಮರಳು ಕೊಚ್ಕೊಂಡು ಹೋಗಿರುತ್ತೆ, ಹಾಗೆ ಕಾಣ್ತದೆ. ಸೊ ಇದು ಅರ್ಥ ಮಾಡಿಕೊಳ್ಳದೆ ನಮ್ಮ ಸೈಂಟಿಸ್ಟ್ಗಳು ಏನೇನೋ ಮಾತಾಡ್ತಾರೆ, ಏನ್ ತಗೊಂಡು. ಅಂದ್ರೆ ಇವಾಗ ರೂಟ್ಸ್ ಕಟ್ ಮಾಡಿದ್ಮೇಲೆ ಅದರಿಂದ ರೋಗಾಣು ಸೇರ್ಕೊಂಡ್ಬಿಟ್ಟು ಗಿಡಕ್ಕೆಲ್ಲ ರೋಗ ಬರ್ತೈತಿ ಅಂತ ಅದನ್ನು ಬರುತ್ತೆ. ರೂಟ್ ಕಟ್ ಆದ್ಮೇಲೆ ಅದು ಇದು ಮಾಡ್ಕೊಳ್ಳಿ. ಒಳ್ಳೆಯ ಗೊಬ್ಬರ ಇದ್ರೆ, ಕರಗಿದ ಗೊಬ್ಬರ ಇದ್ರೆ ರೋಗಾಣುಗಳು ಬರ್ಲಿಕ್ಕೆ ಬಿಡುದಿಲ್ಲ, ಅವುಗಳು ಕಂಟ್ರೋಲ್ ಮಾಡಿ. ಯಾಕೆ ಅದರ ಜೊತೆಯಲ್ಲಿ ಟ್ರೈಕೋಡರ್ಮ ಅಂತ ಇದೆ ನಮ್ಮ ಗೊಬ್ಬರದಲ್ಲಿ, ಪ್ರತಿಯೊಂದರಲ್ಲಿ ಟ್ರೈಕೋಡರ್ಮ ಅಂತ. ಈ ಟ್ರೈಕೋಡರ್ಮ ಏನ್ ಕೆಲಸ ಮಾಡುತ್ತೆ,
ಅದು ಮಾಡೋದಿಷ್ಟೇ. ಈ ರೋಗಗಳನ್ನು ತರುವಂಥ ಸೂಕ್ಷ್ಮ ಜೀವಾಣುಗಳು ಇದಾವಲ್ಲ, ಅವುಗಳು ತಿನ್ನುವ ಆಹಾರವನ್ನು ಅವುಗಳಿಗಿಂತ ಮೊದಲು ಓಡಿ ಹೋಗಿ ತಿಂದುಬಿಡ್ತಿರ್ತವೆ. ಅವುಗಳನ್ನು ಆಹಾರ ಇಲ್ಲದಾಗ ಮಾಡ್ತವೆ. ಹೌದು, ನಾವು ಎಷ್ಟೋ ಸಲ ಗಿಡ ಎಲ್ಲ ಒಣಗೋಗ್ಬಿಟ್ಟಿರುತ್ತೆ. ಹೌದು ಎಷ್ಟೋ ಗಿಡ ಒಣಗೋಗ್ಬಿಟ್ಟು ನಮ್ಗೆ. ಹೌದು, ಯಾಕೆ ಆರ್ಗ್ಯಾನಿಕ್ ಕಾರ್ಬನ್ ಕಡಿಮೆ ಆಯಿತು. ಆರ್ಗ್ಯಾನಿಕ್ ಕಾರ್ಬನ್ ಕಡಿಮೆ ಆದ ಕೂಡಲೇ ಅವು ಮಲ್ಟಿಪ್ಲೈ ಮಾಡೋದು. ಆರ್ಗ್ಯಾನಿಕ್ ಕಾರ್ಬನ್ ಏನಾಗ್ತದೆ ಅಂದರೆ ಒಂದು ಗ್ರಾಮ್ ಆರ್ಗ್ಯಾನಿಕ್ ಕಾರ್ಬನ್ ನೀವು ತಗೊಂಡು ಅದರಲ್ಲಿ ಸಣ್ಣ 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 ಹೋಲ್ಗಳು ಇರ್ತವೆ. ಹೋಲ್ ಪ್ರಕಾರ ನಿಮಗೆ ಕಟ್ ಮಾಡ್ಲಿಕ್ಕೆ ಆದರೆ 1 ಎಕರೆಗೆ ಸ್ಪ್ರೆಡ್ ಮಾಡುವಷ್ಟು ಹೋಲ್ಸ್ ಇದೆ 1 ಗ್ರಾಮ್ನಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ನಲ್ಲಿ. ಅದನ್ನು ಅವುಗಳು ಏನು ಮಾಡ್ತವೆ ಅಂದರೆ, ಈ ಆರ್ಗ್ಯಾನಿಕ್ ಕಾರ್ಬನ್ ಮಣ್ಣಿದ್ದು ನಮ್ಮ ಕರ್ನಾಟಕದ ಮಣ್ಣಲ್ಲಿ ಈಗ 0.05% ಆರ್ಗ್ಯಾನಿಕ್ ಕಾರ್ಬನ್ ಇರುತ್ತೆ. ಅದು 3.5 ಬಂದರೆ ಅದು ಕಾಡು ಮಣ್ಣು. ಅಷ್ಟು ಬರಬೇಕು, ನಾವು ಅಷ್ಟು ಅದು ಮಾಡಬೇಕು. ಈಗ ಆರ್ಗ್ಯಾನಿಕ್ ಕಾರ್ಬನ್ನ ಜಾಸ್ತಿ ಮಾಡಬೇಕು. ಇನ್ನು ಅದು ಏನಾಗುತ್ತೆ, ಈ ಮಣ್ಣಿನಲ್ಲಿದ್ದಾಗ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. 70 ಡಿಗ್ರಿ ಫ್ಯಾರೆನ್ಹೈಟ್ಸ್ಗೆ ಬಂದಾಗ ಎಲ್ಲ ರೋಗ ತರುವಂಥ ಸೂಕ್ಷ್ಮ ಜೀವಾಣುಗಳನ್ನು ಕೊಂದುಬಿಡ್ತದೆ ಆ ಟೆಂಪ್ರೇಚರಿಗೆ. ಅದರ ಮೇಲೆ ಈ ನಮಗೆ ಬೆನಿಫಿಷಿಯರಿ ಅವುಗಳು ಮಲ್ಟಿಪ್ಲೈ ಆಗ್ತವೆ. ಅದಕ್ಕಾಗಿ ಆರ್ಗ್ಯಾನಿಕ್ ಕಾರ್ಬನ್ ಬಹಳ ಮುಖ್ಯ. ಅದನ್ನು ನೀವೊಂದು ಇನ್ನೊಂದು ಕೆಲಸದಲ್ಲಿ ಮಾಡೋದು. ನಿಮಗೆ ಬಯೋಚಾರ್ ಮಾಡಲಿಕ್ಕೆ ಗೊತ್ತುಂಟ? ಬಯೋಚಾರ್ ಅಂತ ಸುಲಭ, ಅದು ಹೇಳ್ತೀನಿ, ಹೇಳ್ಕೊಡ್ತೀನಿ. ನೀವೇ ಮಾಡ್ಕೊಳ್ಬೋದು, ಅದು ಹೇಳ್ಕೊಡ್ತೀನಿ. ಗೊಬ್ಬರನೂ ನೀವೇ ಮಾಡ್ಕೊಳ್ಬೋದು, ಬಯೋಚಾರು ನೀವೇ ಮಾಡ್ಕೊಳ್ಬೋದು. ಇದೆಲ್ಲ ಹಾಕಿದರೆ ಎಷ್ಟು ಸುಲಭ ಆಗುತ್ತೆ ಅಂತ ಹೇಳ್ತೇನೆ. ಅದು 70 ಡಿಗ್ರಿ ಫ್ಯಾರೆನ್ಹೈಟ್ ಜಾಸ್ತಿ ಆದ್ಕೊಳ್ಳೆ ನಮಗೆ ಬೇಕಾಗುವಂಥ ಬೆನಿಫಿಷಿಯರಿ ಮೈಕ್ರೋ ಆರ್ಗ್ಯಾನಿಸಮ್ ಮಲ್ಟಿಪ್ಲೈ ಆಗ್ತದೆ. ಮಲ್ಟಿಪ್ಲೈ ಆಗಿಬಿಟ್ಟು ಗಿಡದ ಸುತ್ತಾಗಿ ಚೆನ್ನಾಗಿ ಬರ್ತದೆ. ಆಗ ಸಾಯಿಲ್ ಕಾರ್ಬನ್ ಅಲ್ಟಿಮೇಟ್ಲಿ ಜಾಸ್ತಿ ಆಗ್ತದೆ. ಸಾಯಿಲ್ ಕಾರ್ಬನ್ ಕಾಡು ಮಣ್ಣು ಅಂತ ಹೇಳ್ತೀವಲ್ಲ, ಕಾಡು ಮಣ್ಣು ಕರೆಕ್ಟ್ ಕಾಡು ಮಣ್ಣು ಆದರೆ ಅದರ 10:1 ಕಾರ್ಬನ್ ಕಂಡೀಷನ್. ಅದು ಚಿನ್ನ, ಅದರ ಬೆಲೆ ಅಷ್ಟು. ಇದು ಅದರಲ್ಲಿ ಏನು ಗಿಡ ತಗೊಂಡೋಗಿ ಬಿಸಾಡಿ ಬರ್ತದೆ, ಆ ಮಣ್ಣು ಆ ಮಟ್ಟಿಗೆ ಬರ್ತದೆ. ಇನ್ನೊಂದು ಏನಂದ್ರೆ, ನಾವು ಈ ಗಿಡ ಬೆಳೆಸ್ತಿರ್ತವಲ್ರಿ, ಗಿಡಕ್ಕಿಂತ ಮುಂಚೆ ಆ ಕಾಡು ಗಿಡಗಳು ಕಸನ ಚೆನ್ನಾಗಿ ಬೆಳೆದ್ಬಿಡ್ತವೆ. ಹೌದು, ಯಾಕೆ ಅಂದ್ರೆ ನೀರು ಜಾಸ್ತಿ ಕೊಟ್ಟಿದ್ರಿ ನೀವು. ಮೇಲೆ ಕೊಟ್ಟಂತ ಗೊಬ್ಬರ ಉಂಟಲ್ವಾ, ಅದು ಅವುಗಳ ಬೇರುಗಳಿಗಿಂತ ಕೆಳಗೆ ಹೋಗಿದೆ. ಈ ಕಾಡು ವೀಡ್ಸ್ ಅಂತ ಕರಿತೇವಲ್ಲ, ಅವುಗಳು ಇದ್ರ ಜೊತೆ ಕಾಂಪೀಟ್ ಮಾಡಲ್ಲ. ಇದೆಲ್ಲ ಡೋಂಗಿ ಜಪಾನೀಸು ಕಾಂಪೀಟ್ ಮಾಡ್ತದೆ, ಅದು ಹಾಗೆ ಮಾಡಬೇಕು ಇದು ಮಾಡಬೇಕು, ಏನಿಲ್ಲ. ಅವುಗಳದ ಬೇರುಗಳು ಇದಕ್ಕಿಂತ ಕೆಳಗಿರುವಂಥದ್ದು ಬೀಡ್ಸಿದ ಬೇರುಗಳು. ಇದು ನೀರು ಜಾಸ್ತಿ ಕೊಟ್ಟುಕೊಳ್ಳಿ, ಈ ಪೋಷಕಾಂಶಗಳು ಕೆಳಗೆ ಹೋದಾಗ ಅದು ಜಾಸ್ತಿ ತಗೊಂಡು ಮೇಲೆ ಬರ್ತದೆ. ಇದಕ್ಕಿಂತ ಜೋರಾಗಿ ಅದು ಬೆಳೀತದೆ. ಹೌದು, ಅದಕ್ಕೆ ನಾನು ಹೇಳುದು, ಟ್ರ್ಯಾಕ್ಟರ್ ಉಳುಮೆ ಬೇಡ, ಬಾಂಡ್ಲಿ ಹಾಕೋದು ಬೇಡ, ರೋಟೋವೇಟ್ರ್ ಬೇಡ, ಬರೇ ಬ್ರಷ್ ಕಟ್ರ್ ಹಾಕ್ಬಿಟ್ವಿ. ಬೇರುಗಳಿರ್ಲಿ. ವೀಡ್ಸ್ ಆರ್ ವಾಂಟೆಡ್ ಪ್ಲಾಂಟ್ಸ್ ಇನ್ ಅನ್ವಾಂಟೆಡ್ ಪ್ಲೇಸ್. ಬ್ರಷ್ ಕಟ್ರ್ ಹಾಕಿ, ಆಗ ಏನಾಗುತ್ತೆ, ಬ್ರಷ್ ಕಟ್ರ್ ಅದ್ರ ಬೇರುಗಳು ಇರ್ತವೆ, ಅದು ಚಿಗುರು ಬರ್ತದೆ. ಹಸಿರು ಎಲೆ ಗೊಬ್ಬರ ಕೊಡ್ತದೆ, ಅದನ್ನು ಮುಟ್ಟಬಾರ್ದು, ಹಾಗೇನೆ ಬಿಟ್ಬಿಡಿ, ಅಲ್ಲೇನೆ ಬಿಟ್ಬಿಡಿ, ಕಟ್ ಮಾಡ್ತಾ ಇರಿ. ಚಾಪೆ ಆಗ್ತದೆ. ಜೋರು ಮಳೆ ಬಂತು ಮಳೆಗಾಲದಲ್ಲಿ, ಮಣ್ಣು ಕೊಚ್ಕೊಂಡು ಹೋಗಲ್ಲ, ಬೇರುಗಳು ಚೆನ್ನಾಗಿರ್ತವೆ, ಮಣ್ಣು ಕೊಚ್ಕೊಂಡು ಹೋಗಲ್ಲ. ನೀವು ರೋಟೋವೇಟರ್ ಹಾಕಿದ್ರೆ ಮಣ್ಣು ಕೊಚ್ಕೊಂಡು ಹೋಗುತ್ತೆ, ಅವಕಳಿ ಜಾಸ್ತಿ ಆಗ್ತದೆ. ಸೊ ಅದನ್ನೆಲ್ಲ ಯಾಕೆ ಬೇಡದಿದ್ದ ಕೆಲಸಗಳು, ದುಡ್ಡು ಎಷ್ಟು ಅದಕ್ಕೆ, ಟ್ರ್ಯಾಕ್ಟ್ರಿಗೆ ಬದುಕಿಗೆ ಎಲ್ಲ. ಬ್ರಷ್ ಕಟ್ರಿಗೆ ಒಳ್ಳೆಯ ಬ್ರಷ್ ಕಟ್ರ್ ಆದರೆ ಒಂದು ದಿವಸದಲ್ಲಿ ಅವನು 1-1.5 ಎಕರೆ ಹೊಡಿತಾನೆ. ಏನು ಕಡಿಮೆ ಆದರೆ ಆ ರೀತಿ ಯಾವ ರೀತಿಯಾದ ಲೆಕ್ಕ ಹಾಕಿದ್ರಿಂದ ಕೂಲಿ ಆಳಿಗಿಂತ ಸುಲಭ, ಅದು ಕಡಿಮೆ ಖರ್ಚಿನಲ್ಲಿ ಆಗುತ್ತೆ. ಬೇರೆ ಯಾವುದು ನಿಮಗೆಲ್ಲ ಮತ್ತೆ ಒಳ್ಳೆ ಚೆನ್ನಾಗುತ್ತೆ. ಸೂರ್ಯಕಿರಣ ಬೀಳ್ತದೆ, ಅದರ ಮೇಲೆ ಒಂದು ಕಾಲ್ಪನಿಕ ಬೀಳ್ತದೆ, ಗೊಬ್ಬರ ಆಗ್ತದೆ, ಮುಂದುವರ್ಸ್ಕೊಂಡು ಹೋಗ್ತೀವಿ. ಎಷ್ಟು ಉಳಿತಾಯ ಆಗ್ತದೆ ನೋಡಿ. ಅದು ಹುಲ್ಲ ಜಾಸ್ತಿ ಬೆಳೆಯಾಕತ್ಬಿಟ್ಟದ ನಮ್ಮ ತೋಟದಲ್ಲಿ, ಅಡಿಕೆ ತೋಟದಲ್ಲಿ. ಅಡಿಕೆ ತೋಟದಲ್ಲಿ ಹುಲ್ಲು ಜಾಸ್ತಿ. 15 ದಿವಸಕ್ಕೆ ಒಂದ್ಸಲ ಬೇಕಾದ್ರೆ, 1 ತಿಂಗಳಿಗೆ ಒಂದ್ಸಲ ಬೇಕಾದ್ರೆ ಬ್ರಷ್ ಕಟ್ರ್ ಮಾಡಿ ಚಾಪೆ ಆಗ್ತದೆ. ಅಡಿಕೆ ಕೆಳಗೆ ಬಿದ್ದರೂ ಕೆಳಗೆ ಎಲ್ಲಿ ಹುಡ್ಕಕ್ಕೆ ಹೋಗಲ್ಲ, ಎಲ್ಲಿ ಚಾಪೆ ಮೇಲೆ ಇಟ್ಟಾಗ ಇರ್ತದೆ. ಸೊ ನಾವು ತಲೆ ಕೆಡ್ತೀವಿ. ಮೊದಲು ನಾನು ಹೇಳ್ತಾ ಇದ್ದಾಗ ಕೆಲವರು ಹೇಳ್ತಾ ಇದ್ರು, ನೀವು ಯಾಕೆ ಇದು ಮಾಡ್ತಿದ್ರೆ, ಅದು ಅಡಿಕೆಗೆ ಸಿಕ್ಕೋದಿಲ್ಲ ಅಂತ. ನಾನು ಹೇಳಿದ್ರೆ ನೋಡೋಣ, ಬಂದು ತೋರಿಸ್ತೀನಿ. ಅದ್ರ ಒಳಗೆ ಅಡಿಕೆ ಹೋಗೋಕ್ಕಾಗಲ್ಲ, ಅಷ್ಟು ಬೇರೆ ಇರ್ತವೆ. ಅಂದ್ರೆ ಏನಂತಾರೆ ಅಂದ್ರೆ, ನಮ್ಮ ರೈತರಲ್ಲೆಲ್ಲ ಕೆಲಸ ಮಾಡೋರು, ಅದು ಗೊಬ್ಬರ ಹಾಕ್ತಿರಲ್ಲಮ್ಮ, ಅದು ಹುಲ್ಲ ಎಲ್ಲ ತಿಂದು ಬಿಡ್ತೈತಿ, ಅದು ಗಿಡಕ್ಕೆ ಬಿಟ್ಕೊಡಲ್ಲ. ಅದೇ ಹೇಳಿದ್ದು ನಾನು. ಯಾಕೆ ಹೇಳ್ತಾರೆ ಅಂತ ನಿಮ್ಗೆ ಇನ್ನೊಂದು ಹೇಳ್ತೇನೆ. ಒಂದು ಡಬ್ಬದಲ್ಲಿ ಒಂದಷ್ಟು ಏಡಿಗಳನ್ನು ಹಾಕಿ ಇಟ್ಟುಬಿಡಿ.
ಯಾವುದಾದ್ರೂ ಏಡಿ ಹೊರಗೆ ಬರ್ತದೆ ನೋಡಿ. ಯಾಕೆ ಇನ್ನೊಂದು ಏಡಿ ಎಳಿತದೆ, ನೀವು ನಿಮ್ಮ ಇದರಲ್ಲಿ ಚೆನ್ನಾಗಿ ಬರ್ತದೆ ಮತ್ತೊಬ್ಬರು ಮಾಡ್ತಾರೆ ಅನ್ನತ್ತೆ ನಿಮ್ಮ ತಲೆ ತಿಂತಾರೆ. ಅವ್ರಿಗೆ ಯಾವ ಸೈನ್ಸ್ ಗೊತ್ತುಂಟು ಅವ್ರು ಹೇಳಕ್ಕೆ? ಅವರು ಮೊದಲು ನಮ್ಮ ಅಧಿಕಾರಿಗಳ ಹತ್ರ ಹೇಳಿದ್ರೆ ಹೌದು ಹುಲ್ಲು ಕಾಂಪೀಟ್ ಮಾಡ್ತದೆ, ಗೊಬ್ಬರ ಹಾಕಿದೆ ಎಲ್ಲ ತಿನ್ಕೊಂಡು ಹೋಗ್ತಾರೆ ಹಂಗಿದೆ. ಅವ್ರಿಗೆ ಬೇರೆ ಏನಂತ ಗೊತ್ತಿರ್ತದೆ ಅಂತ ಬರ್ತಾರೆ. ನಾನು ಅವ್ರ ಹತ್ರ ಕೇಳಿದಷ್ಟೇ. ಮೊನ್ನೆ ಒಬ್ಬರು ಡೆಪ್ಟಿ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಬಂದಿದ್ರು. ಸರ್ ರಿಟೈರ್ಡ್ ಆಗಿದೆ ಸರ್ ಅಂತೇಳಿ. ಸರ್ ಏನು ಸರ್ ಹೇಳ್ತೀರಿ ನಿಮಗೆ ಸರ್? ನಾವೆಲ್ಲ ಹೇಳೋದು ಆ ರೂಮಿನ ಒಳಗೆ ಇದ್ದಾಗ ಅವ್ರು ಏನು ಹೇಳ್ಕೊಡ್ಬೇಕು ಅದು ಮಾಡೋದು ಅಷ್ಟೇ, ನಮ್ಗೀಗ ಯಾವುದೂ ನೆನಪಿಲ್ಲ ಅಂತ. 10 ವರ್ಷ ರಿಟೈರ್ಡ್ ಆಗಿದ್ದಾರೆ, ಅವರು ಹೇಳೋದಾದ್ರೆ ನಮ್ಗೆ ನೆನಪಿಲ್ಲ. ಪುಸ್ತಕದಲ್ಲಿ ಏನು ಬರ್ದಿದೆ ಅದು ಅದಕ್ಕೆ ಹೇಳಿದ್ರು. ಕಾಣದ ಕೈ ಅಂತ ಉಂಟಲ್ಲ, ಈಗ ನನಗೂ ಎಷ್ಟು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ತಮ್ಮಲ್ಲಿ ವಿಡಿಯೋ ಮಾಡುವವರನ್ನು ಹಿಡಿದು ಬಿಟ್ಟು ಅವರಿಗೆ ಜಾಸ್ತಿ ಸಂಬಳ ಕೊಟ್ಟು ಬಿಟ್ಟು ಮೊದಲು ಹೊಗಳಿ 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 ವಿಡಿಯೋ ಮಾಡಿದವರು ಈಗ ನಾನು ಮೋಸ ಮಾಡ್ತೇನೆ ಅಂತ ಹೇಳುವಂತಾರೆ ಮಟ್ಟಕ್ಕೆ ಬರ್ತಾ ಇದ್ದಾರೆ. ಬಿಕಾಸ್ ಇದು ಕೆಮಿಕಲ್ ಲಾಬಿ ಯಾರನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ, ಮೋದಿಯವರಿಗೂ ಮಾಡೋಕ್ಕಾಗಲ್ಲ. ಈಗ ಒಂದು ಎರಡು ಉದಾಹರಣೆ ಕೊಡ್ತೇನೆ ನಿಮಗೆ. ಒಂದನೇ ಉದಾಹರಣೆ, ಮೋದಿಯವರು ಗೌರ್ಮೆಂಟ್ ಬಂಧುಗಳು ಅನಂತಕುಮಾರ್ ಫರ್ಟಿಲೈಸರ್ ಮಿನಿಸ್ಟರ್ ಆದರು. ಏನು ಮಾಡಿದರು? ಅವ್ರಿಗೆ ಗೊತ್ತಿತ್ತು ಕೆಮಿಕಲ್ಸ್ ಇಲ್ಲ, ಗೊತ್ತಿಲ್ಲ ಅಂತೆಲ್ಲ ಗೊತ್ತು. ಹಾಗಾದರೆ ಒಂದೇ ಸಲ ಕೆಮಿಕಲ್ಸ್ ಸ್ಟಾಪ್ ಮಾಡಿದರೆ ಅವ್ರ ರೆವಿನ್ಯೂ ಬರೋದು ಕಡಿಮೆ ಆಗ್ತದೆ. ನಾನು ಅದೇ ಅಂದೆ ಇವ್ರಿಗೆ, ಇವರು ರಾಸಾಯನಿಕ ಗೊಬ್ಬರ ಯೂಸ್ ಮಾಡಬಾರ್ದು ಗೌರ್ಮೆಂಟ್ ನಾನು ಹೇಳ್ತಾರಲ್ಲ, ಫಸ್ಟ್ ಅವ್ರ ಫ್ಯಾಕ್ಟ್ರಿ ಎಲ್ಲ ಬಂದ್ ಮಾಡ್ಲಿ, ರೈತರಿಗೆ ಕೊಡೋದು ಬಿಡ್ಲಿ, ಅವ್ರು ಆರ್ಗ್ಯಾನಿಕ್ ಆಟೋಮೆಟಿಕ್ಲಿ ಬರ್ತಾರೆ. ಅದ್ಯಾಕೆ ಮಾಡ್ತಾ ಇಲ್ಲ? ಮಾಡೋದಿಲ್ಲ. ದುಡ್ಡು ಬರಬೇಕು. ಯಾವ ಗೌರ್ಮೆಂಟ್ ಅಂದ್ರೆ ಅವ್ರಿಗೆ ದುಡ್ಡು ಬರಲೇಬೇಕು. ಆಯ್ತಾ? ಅನಂತಕುಮಾರ್ಗೆ ನಾನು ಹೇಳಿದೆ, ಸರ್ ನೀವು ನೀಮ್ ಬೇಸ್ಡ್ ಯೂರಿಯಾ ಅಂತ ಮಾಡಿದ್ದೀರಲ್ವಾ, ಒಂದೇ ಒಂದು ಪ್ರಶ್ನೆ, ಎಷ್ಟು ಯೂರಿಯಾ ಇದು ಮಾಡಿದ್ರು? 10,000 ಟನ್ಸ್ ಬಂತೆ ಅಂತ ತಿಳ್ಕೊಳ್ಳಿ. 10,000 ಟನ್ಸಿಗೆ 10,000 ನೀಮ್ ಇದೆಯಾ? ಇಲ್ಲ ನಮ್ಮ ಹತ್ರ. ಮತ್ತೇನು ಮಾಡ್ತಾರೆ? ಅವ್ರು ಡುಪ್ಲಿಕೇಟ್ ಮಾಡ್ತಾರೆ. ಡುಪ್ಲಿಕೇಟ್ ಮಾಡಿ ಆ ಡೀಲರ್ಸ್ ದುಡ್ಡು ಮಾಡ್ಕೊಳ್ತಾರೆ. ಯಾಕೆ ಅದು ಮಾಡ್ತೀರಿ? ಅದು ಫೇಲಿಯರ್ ಆಯಿತು. ಸ್ವಾಮಿನಾಥನ್ ವಿಡಿಯೋದಲ್ಲಿ ಹೇಳಿದ್ದೇನೆ, ಸ್ವಾಮಿನಾಥನ್ ಏನು ಮಾಡಿದ್ರು, ಹೇಗಾಯಿತು, ಏನಾಯಿತು ಅಂತ ಕೇಳಿ ಕೇಳಲಿಲ್ಲ. ಇಲ್ಲ, ಸ್ವಾಮಿನಾಥನ್ ಏನು ಮಾಡಿದ್ರು 1982ನೇ ಇಸ್ವಿಯಲ್ಲಿ IAS ತಮಿಳ್ನಾಡು ಅವರು IAS ಆಫೀಸರ್ ಆಗಿದ್ರು. IAS ಆಫೀಸರ್ ಆಗ್ಬಿಟ್ಟು ಅವ್ರು ಏನು ಮಾಡಿದ್ರು, ಆರ್ಗ್ಯಾನಿಕ್ ಒಳ್ಳೇದ, ರಾಸಾಯನಿಕ ಒಳ್ಳೇದ ಅಂತ ಹೇಳಿಬಿಟ್ಟು ಒಂದು ಪ್ರಾಜೆಕ್ಟ್ ಮಾಡಿಬಿಟ್ಟು 10 ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಇದನ್ನು ಮಾಡಿ ಇದನ್ನು 10 ವರ್ಷ ರಿಪೀಟ್ ಮಾಡಿ ರಿಸಲ್ಟ್ ಕೊಡಿ ನನಗೆ ಅಂತ ಹೇಳಿದರು. 1992ರಲ್ಲಿ ರಿಸಲ್ಟ್ ಬಂತು. ಅವ್ರಿಗೊಂದು ಸಮ್ಮರಿ ಬರ್ತಾರೆ. ಸಣ್ಣ ವಿಚಾರ ಹೇಳ್ತೇನೆ, ಬೇರೆ ವಿಚಾರ ಬೇಡ ನಮಗೆ. ಸಣ್ಣ ವಿಚಾರದಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ, ₹1 ನೀವು ರಾಸಾಯನಿಕದಲ್ಲಿ ಖರ್ಚು ಮಾಡಿದರೆ ನೀವು ₹2.80 ಸಿಗ್ತದೆ ನಿಮಗೆ. ₹1 ನೀವು ಸಾವಯವದಲ್ಲಿ ಖರ್ಚು ಮಾಡಿದರೆ ₹3.85 ಸಿಗ್ತದೆ. ಯಾವುದು ಒಳ್ಳೆಯದು? ಒಂದು. ಎರಡನೇದು, ₹1 ಖರ್ಚು ಮಾಡಿದ ರಾಸಾಯನಿಕದಲ್ಲಿ ಆ ₹1 ಸಿಕ್ಕದೆ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇನ್ನು ಸಾವಯವದಲ್ಲಿ ₹1 ಖರ್ಚು ಮಾಡಿದ ಯಾವ ರೈತನೂ ಇಷ್ಟವರೆಗೆ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. ಯಾಕಂದರೆ ಆ ₹1 ಆದರೂ ಸಿಕ್ಕುತ್ತೆ, ಅವ್ರಿಗೆ ಸಿಕ್ಕುತ್ತೆ ಅಂತ ಹೇಳಿಬಿಟ್ಟು ಸಮ್ಮರಿ ಆಯಿತು. ಈ ಸಮ್ಮರಿ ಬಂದು ಕೂಡಲೇ ಏನು ಮಾಡಿದ್ರು, ನಮ್ಮ ಕಾಣದ ಕೈಗಳು, ನಾವು ಕೆಮಿಕಲ್ ಲಾಬಿ ಅಂತ ಹೇಳೋದಿಲ್ಲ, ಕಾಣದ ಕೈಗಳು ಏನು ಮಾಡಿದ್ರು, ಸ್ವಾಮಿ ನಿಮಗೆ ಎಷ್ಟು ಸಂಬಳ ಕೊಡ್ತಾರೆ? 1 ಲಕ್ಷ ಕೊಡ್ತಾ ಇದ್ದಾರೆ. 1 ಲಕ್ಷ ತಿಂಗಳಿಗೆ ಬರ್ತಾ ಇದೆ. ಒಂದು ಕೆಲಸ ಮಾಡಿ, ನೀವು ಫಿಲಿಪೈನ್ಸ್ ನಮ್ಮ ರಿಸರ್ಚ್ ಸ್ಟೇಷನ್ಗೆ ಬನ್ನಿ, ತಿಂಗಳಿಗೆ 10 ಲಕ್ಷ ಕೊಡ್ತೇವೆ, ನೀವು ಇದನ್ನು ಪಬ್ಲಿಷ್ ಮಾಡಿಬಿಡಿ ಅಂತ. 10 ಲಕ್ಷ ಇಲ್ಲಿ. ಅವ್ರು 10 ಲಕ್ಷ ಆಯ್ತು ಅಂತ ಹೇಳ್ಬಿಟ್ಟು ಆರಾಮದಲ್ಲಿ ಹೋದ್ರು. ರಿಟೈರ್ಮೆಂಟ್ ಇಲ್ಲ, 10 ಲಕ್ಷ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅದ್ರ ಮನಸ್ಸಿನ ಒಳಗೆ ಕೊಳಿತಾ ಇತ್ತು ಅವ್ರಿಗೆ. ಆಯ್ತಾ? ಇದು ಏನಾಯ್ತು, ಇದನ್ನು ಪಬ್ಲಿಷ್ ಮಾಡಬೇಡಿ ಅಂತ ಹೇಳಿದ್ರೆ, ನಾವು ಅವರ ಫ್ರೆಂಡ್ ಡಾಕ್ಟರ್ KPS ಮೆನನ್ ಅಂತ ಅವರೊಂದು ಬುಕ್ ಬರ್ತಿದ್ರು, ಆರ್ಗ್ಯಾನಿಕ್ ಕಲ್ಟಿವೇಷನ್ಸ್ ಅಂತ, ಅದರೊಳಗೆ ಸೇರಿಸ್ಕೊಟ್ರು. ನಮಗೆ ಸಿಕ್ತು 95ನಲ್ಲಿ. ಆಗ ನನ್ಗೆ ಗೊತ್ತಾಯ್ತು, ನಾನು ಇಷ್ಟೆಲ್ಲ ಹೇಳ್ಕೊಂಡು ಯಾರಿಗಾದ್ರು ಬಂದಿದ್ರೆ ಇವನು ಹುಚ್ಚ ಏನೋ ಹೇಳ್ತಾನೆ ಅಂತ ಹೇಳ್ತಾ ಇದ್ರು. ಈಗ ಇಲ್ಲಿ ಇದಿದೆ, ಪ್ರೂಫ್ ಇದೆ ಹೇಗಾಗ್ತದೆ ಅಂತ ಹೇಳ್ಬಿಟ್ಟು. ಆಮೇಲೆ ಆ ಟೈಮ್ನಲ್ಲಿ ನಾನು ಜರ್ಮನ್ ಇದಕ್ಕೆ ರೆಫರ್ ಮಾಡಿಬಿಟ್ಟು ಅವ್ರದ್ದಿಂದ ಒಂದು ತರಿಸಿದೆ. ಎಲ್ಲ ಇಟ್ಕೊಂಡಿದ್ದೀನಿ ಮೇಡಮ್. OSB ಇತ್ತು ನನ್ನ ಹತ್ರ, ನಿಮಗೆ ತೋರಿಸ್ತಾ ಇದ್ದೆ. ಆದರೆ ಸ್ಕೂಲಿಗೆ ಡೊನೇಟ್ ಮಾಡಿದೆ, ನನ್ನ ಇದರಲ್ಲಿ ಎಲ್ಲ ಸ್ಕೂಲಿಗೆ ಕೊಟ್ಬಿಟ್ಟಿದ್ದೆ. ನೋಡಿ, ಇದು ಆರ್ಗ್ಯಾನಿಕ್ ಕಲ್ಟಿವೇಷನ್. ನಾವು ಎಷ್ಟೋ ಜನ ಹೇಳ್ತಾರೆ, ನಾನು ದನದ ಗೊಬ್ಬರ ಹಾಕಿದ್ದೇನೆ, ನಾವು ಆರ್ಗ್ಯಾನಿಕ್ ಅಂತ ಹೇಳ್ಬಿಟ್ಟು ಕೆಮಿಕಲ್ಸ್ ಹಾಕಿಲ್ಲ ಅಂತ ಹೇಳ್ತಾರೆ. ಅಂತಂದ್ರೆ ಅವ್ರಿಗೆ ಏನಾಗುತ್ತೆ, ಮೊದಲನೇ 3 ವರ್ಷ ರಿಸಲ್ಟ್ ಸರಿಯಾಗಿ ಬರೋದಿಲ್ಲ, ಖರ್ಚು ಜಾಸ್ತಿ ಆಗುತ್ತೆ. ಆಮೇಲೆ 3 ವರ್ಷದ ನಂತರ
ಕರಗಿದ ಬಂದ ಗೊಬ್ಬರ ಬರ್ತದೆ. ಹಾಗೆ ಪರವಾಗಿಲ್ಲ, ಒಂದೇ ರೀತಿ ಹೋಗ್ತದೆ, ಖರ್ಚು ಇಲ್ಲ, ಲಾಭನೂ ಮಾತ್ರ ಇರ್ತದೆ. ಇನ್ನು ರಾಸಾಯನಿಕದಲ್ಲಿ ಏನಾಗುತ್ತೆ, ಮೊದಲನೇ 5 ವರ್ಷ 6 ವರ್ಷ ಹಾಕಿದ ಕೂಡಲೇ ಮಣ್ಣು ಪ್ರೊಟೆಕ್ಟ್ ಕೊಟ್ರೆ, ಪವರ್ ಕೊಟ್ರೆ ಲಾಭ ಬರ್ತದೆ, ಮೇಲ್ಗಡೆಯಿಂದ ಬರ್ತದೆ. ಆಮೇಲೆ ಅದು ಕೆಳಗೆ ಇಳಿಲಿಕ್ಕೆ ಶುರು ಆಗ್ತದೆ, ಡೌನ್ ಬರ್ತದೆ. ಇದು ಖರ್ಚು ನಂತರ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ 10 ವರ್ಷ 12 ವರ್ಷದಲ್ಲಿ ಆತ್ಮಹತ್ಯೆಗಳು ಶುರು ಆಗ್ತವೆ, ಮಣ್ಣಿನ ಗುಣಮಟ್ಟ ಬರ್ತದೆ. ಆಯ್ತಾ? ನಿಜವಾದ ಸಾವಯವ ಕೃಷಿ, ಸಾವಯವ ಗೊಬ್ಬರ ಏನಂತ ಹೇಳಿದ್ರೆ, ಅದಕ್ಕೆ ನಾವು ಏನ್ ಮಾಡ್ತಾ ಇದ್ವಿ ಅಂದ್ರೆ, ಒಳ್ಳೆ ಕರಗಿದ ಗೊಬ್ಬರ ಮೊದಲಿಂದ ಹಾಕೊಂಡು ಬರ್ತೇವೆ. ಆದರೆ ಇನ್ನೂ ಜಾಸ್ತಿ ಬರ್ಬೇಕಂದ್ರೆ ಜೀವ ಚೈತನ್ಯ ಕೃಷಿ ಲೆಕ್ಕದಲ್ಲಿ ಹೋಗ್ತೇವೆ. ಈಗ ನಾವು ಈ ಗೊಬ್ಬರ ಮಾಡ್ತೇವಲ್ಲ, ಅದರಲ್ಲಿ ಜೀವ ಚೈತನ್ಯ ಕೃಷಿಯ ಅಂಶವನ್ನು ಸೇರಿಸ್ಕೊಳ್ತೇವೆ. ಯಾಕೆ ಅಂತ ಹೇಳಿದ್ರೆ, ಅದು ನಮ್ಮ ಸೂರ್ಯ ಮತ್ತು ಚಂದ್ರನ ಚಲನವಲನದ ಮೇಲೆ ಗೊಬ್ಬರ ಮಾಡಬೇಕಾಗುತ್ತೆ. ಅದರಲ್ಲಿ 7 ಟೈಪ್ ಇದೆ. 7 ಟೈಪಲ್ಲಿ ಕೆಲವೆಲ್ಲ ನಮಗೆ ಮಾಡೋಕ್ಕಾಗಲ್ಲ. ಯಾಕಂದರೆ ಆ ಗಿಡಗಳು ಹಿಮಾಲಯ ಪರ್ವತದ ಕೆಳಗೆ ಬೆಳೆಯುವಂಥ ಔಷಧಿ ಗಿಡಗಳು, ಅದನ್ನು ತೊಗೊಂಡೋಗಿ ಇಲ್ಲಿ ಮಾಡಬೇಕು. ಈಗ ನಮಗೆ ಇಲ್ಲಿ ಹಾಗೆ ಮಾಡ್ಲಿಕ್ಕೆ ಆಗ್ತದೆ, ಅದು ಇಲ್ಲದೆ ಮಾಡ್ಲಿಕ್ಕೆ ಆಗ್ತದ? 1-2 ಅಂಶ ಮಾತ್ರ ತಗೊಂಡು ಸಾಕಾಗುತ್ತೆ. ನಾವು ಇದರಲ್ಲಿ ಏನು ಅಂತ ಹೇಳಿದರೆ, ಸತ್ತ ದನದ ಕರಳು ತೆಗೆದುಬಿಟ್ಟು ಅದಕ್ಕೆ ಸಗಣಿ ತುಂಬಿಸ್ಬೇಕು. ಸಗಣಿ ತುಂಬಿಸಿಬಿಟ್ಟು ಮಾರ್ಚ್ 15 ಟೈಮ್ನಲ್ಲಿ ಒಂದು ಸಣ್ಣ ಇಟ್ಟಿಗೆ ಗೂಡು ಮಾಡಿಕೊಂಡು ಅದರೊಳಗೆ ಹಾಕಿಬಿಟ್ಟು ಮುಚ್ಚಿಬಿಡ್ಬೇಕು. ಗೂಡು ಯಾಕೆ ಮಾಡೋದಂದ್ರೆ, ಇಲ್ಲ ಅಂದರೆ ಅದನ್ನು ಎರೆಹುಳುಗಳು ತಿಂತವೆ, ಅದು ತಿನ್ನಬಾರ್ದಂತ ಒಂದು ಗೂಡಿನಾಗೆ ಮಾಡ್ಕೊಳ್ಬೇಕು. ಅದು ಇಟ್ಬೇಕು. ಅದು ಅಕ್ಟೋಬರ್ 15ಕ್ಕೆ ಅದನ್ನು ತೆಗಿಬೇಕು. ತೆಗೆದಾಗ ಈ ಸಗಣಿ ಏನು ಇದೆಯಾ ಅದು ಒಳ್ಳೆ ಸಂಟಿನ ಪರಿಮಳ ಬರ್ತದೆ. ನಾನು ಎಲ್ಲೂ ಓದಿದ್ದೆ ಕೇಳಿದ್ದೆ, ನನ್ನ ನೆನಪಾಗ್ತಾ ಇಲ್ಲ. ಜೀವ ಚೈತನ್ಯ ಕೃಷಿ ಪುಸ್ತಕ ಇದ್ರೆ ಪುಸ್ತಕದಲ್ಲಿ ಕೊಡ್ತಾರೆ ಟ್ರೈನಿಂಗ್. ಇಕ್ರದವರು ಬೆಂಗಳೂರಿನಲ್ಲಿ ಇಕ್ರಾ ಅಂತಿದ್ದಾರೆ, ಅವರು ಏನೋ 4,000-5,000 ರೂಪಾಯಿ ತಗೊಂಡು ಒಂದು 3 ದಿವಸ 4 ದಿವಸ ಟ್ರೈನಿಂಗ್ ಕೊಡ್ತಾರೆ, ಜೀವ ಚೈತನ್ಯ ಕೃಷಿ ಎಲ್ಲ ಮಾಡೋದಂತ. ಮತ್ತು ಅವರು ಅದರ ಪ್ರಾಡಕ್ಟ್ ಮಾರ್ತಾರೆ. ಉಳಿದದಲ್ಲೇ ಮಾಡೋಕ್ಕಾಗಲ್ಲ. 500 ನಂಬರ್ ಕೊಟ್ಟಿದ್ದಾರೆ. 500 ಅಂದರೆ CPP, ಕೌಪಿಟ್ ಪ್ಯಾಟ್ ಅಂತ. 501 ಇನ್ನೊಂದು ಕೊಂಬಿನ ಮುಖಾಂತರ ಕೊಂಬಿಗೂ ಕೂಡ ಸಗಣಿ ಸೇರಿಸಿಬಿಟ್ಟು ಅದು ಅಕ್ಟೋಬರ್ 15ರಿಂದ ಮಾರ್ಚ್ 15ವರೆಗೆ ಇಟ್ಟುಬಿಟ್ರೆ ಅದನ್ನು ಇದೇ ರೀತಿಯ ಸ್ಮೆಲ್ ಕೊಡ್ತದೆ, ಪರ್ಫ್ಯೂಮ್ ಬರ್ತದೆ. ಇದನ್ನು ನಾವು 13.5 ಗ್ರಾಮ್ ತಗೊಂಡು 13.5 ಲೀಟರ್ನಲ್ಲಿ ಹಾಕಿ ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿಸಿದರೆ 1 ಗಂಟೆ ತಿರುಗಿಸಿದರೆ, ಇದನ್ನು ನೀವು ಒಂದು ತೋಟಕ್ಕೆ ಈ ರೀತಿ ಬಿಸಾಡಿದರೆ ಬೆಳಿಗ್ಗಿನ ಹೊತ್ತು, ಅಂದರೆ ಈ ರೀತಿ ಅಂದರೆ ಒಂದು ಕೈ ಸುಲಭ ನೋವಾಗೋದಿಲ್ಲ, ಎರಡನೇದು ಮೇಲೆ ಹೋಗಿ ಕೆಳಗೆ ಬರುತ್ತೆ, ಸೂರ್ಯಕಿರಣ ಪಾಸ್ ಆಗುತ್ತೆ. ಕೈಯಲ್ಲೇ ಅನ್ಬೇಕು. ಕೈ ಅಂದರೆ ಬರೀ ಕೈ ಬೇಡ, ಒಂದು ಯಾವುದಾದ್ರು ರೆಕ್ಕೆ ಗಿಕ್ಕೆ ಗೆಲ್ಲು ತಗೊಂಡು ಅದನ್ನು ಮುಳುಗಿಸಿಬಿಟ್ಟು ಸೊಪ್ಪಿನಲ್ಲಿ ಮುಚ್ಚಿಬಿಟ್ಟು ಹೀಗೆ ಬಿಸಾಡಿಕೊಂಡ್ರೆ ಅದು ಸೂರ್ಯಕಿರಣಗಳು ಬರ್ತದೆ. ಈ ತೋಟದಲ್ಲಿ ಮಣ್ಣು ಆಟೋಮ್ಯಾಟಿಕ್ ಇಂಪ್ರೂವ್ ಆಗುತ್ತೆ. ನಮ್ಗೆ ಇಲ್ಲಿ ದನದ ಕೊಟ್ಟಿಗೆ ಹತ್ರ ಅದು ನಿಮ್ಮ ಜಮ್ಮಿಟ್ಟಿಗೆ ಅಂತ ಕರಿತೇವೆ, ಅಂದ್ರೆ ಈ ಕೆಂಪು ಕಲ್ಲು ಮಾಡ್ತಾರಲ್ಲ, ಅದು ಅದೇ ಕಲ್ಲು, ಫುಲ್ಲು ಕಲ್ಲು. 2 ಎಕರೆ ಇಲ್ಲಿ ಗಿಡನೇ ಬರಲಿಲ್ಲ ಫಸ್ಟ್ ಜನದಾಗ. ಈ ಜಾಗದಲ್ಲಿ ಮೇಲೆಲ್ಲ ಗೊಬ್ಬರ ಹಾಕಿದೆ, ಎಲ್ಲ ಬಂತು. ಅದಕ್ಕೆ ಇದನ್ನು ಮಾಡಿದ್ದೀನಿ. ಅದಕ್ಕೆ ಅಲ್ಲಿಗಿಂತ ಗಿಡ ಇಲ್ಲಿ ಚೆನ್ನಾಗಿ ಬಂದಿದೆ. 6 ತಿಂಗಳಿಗೆ ಒಂದ್ಸಲ ಮಾಡಿ ಸಾಕಾಗುತ್ತೆ. ಇಲ್ಲಿ ಏನ್ ಮಾಡ್ತೇವೆ ಅಂದ್ರೆ, ಸತ್ತ ದನಗಳನ್ನು ಕಂಪ್ಲೀಟ್ ಹೋಗಿ ಒಂದು ಗುಂಡಿ ತೆಗೆದು ಗಿಡದ ಬುಡದಕ್ಕೆ ಹಾಕ್ತೀವಿ. ತೆಂಗಿನ ಗಿಡನ, ಅಡಿಕೆ ಗಿಡನ, ಮಾವಿನ ಗಿಡನ ಹಾಕ್ಬಿಟ್ಟು ಮುಚ್ಚಿಬಿಟ್ಟಿದೆ. ಅದೊಂದು 2 ಅಡಿ ಕೆಳಗೆ ಮಾಡಿ ಮುಚ್ಚಿಬಿಟ್ಟಿದೆ. ಅದ್ರ ಕೆಳಗೆ ಎಷ್ಟು ಚೆನ್ನಾಗಿ ಬರ್ತದೆ. ಲಿಂಬೆ ಗಿಡ ಬಂದ್ರೆ ಹಿಡಿಯೋಗಿ ಲಿಂಬೆ ಹಣ್ಣೆ ಲೆಕ್ಕ ಹಾಕಿಲ್ಲ. ನನಗೆ ಗೊತ್ತಿದ್ದಂಗೆ ಸತ್ತ ನಾಯಿಗಳು ನಮ್ಮ ಅಪ್ಪಾಜಿ ತೆಂಗಿನ ಗಿಡದ ಅಡಿಗೆ ಹಾಕ್ತಾರೆ. ಹೌದು, ನಾಯಿ ಸತ್ತದಾಗ್ಲಿ, ದನ ಸತ್ತದಾಗ್ಲಿ, ಯಾವ್ದು ಹಾಕಿದ್ರು ಹತ್ತನ್ನು ಹಾಕಿಬಿಟ್ರೆ, ಯಾಕಂದ್ರೆ ಅದು ಸೂಕ್ಷ್ಮ ಜೀವಾಣುಗಳು ಬಂದು ಅದನ್ನು ತಿಂದು ಬಿಟ್ಟು ಗಿಡದ ಗೊಬ್ಬರ ಮಾಡಿ ಭಾಳ ಚೆನ್ನಾಗಿ ಕೊಡ್ತಾರೆ. ಅವರು ನಾನು ಹೇಳ್ತೀನಿ ಮೇಡಮ್, ಕೆಲವೆಲ್ಲ ಹೇಳ್ತೀನಿ. ಈ ಇದೆಲ್ಲ ಇಂಥದ್ದು ವಾಟರ್ ಮೆಲನ್, ಕಲ್ಲಂಗಡಿ ಹಣ್ಣು, ಅದ್ರ ಬಣ್ಣ ಬರೆಸುವಾಗ ಹೇಗೆ ಮಾಡೋದು ಪರಮಾತ್ಮಗೆ ಗೊತ್ತದ. ನೀವು ಬಿಳಿ ಕಲ್ಲಂಗಡಿ ಹಣ್ಣನ್ನು ತಗೊಂಡೋಗಿ ಅದರ ಕೆಳಗೆ ಈ ರೀತಿಯ ಎಲ್ಲ ಮಾಡಿಬಿಟ್ರೆ ಅದರ ಬಣ್ಣನೇ ಬದಲಾಯಿಸ್ತದೆ. ಗಿಡದಿಂದ ಬರುವಾಗಲೇ ಬಣ್ಣ ಬದಲಾಯಿಸ್ತದೆ. ವೆರೈಟಿ, ಬಿಳಿ ವೆರೈಟಿ ಬೇರೆ, ಪಿಂಕ್ ವೆರೈಟಿ ಬೇರೆ.
ನೀವು ಇದನ್ನೆಲ್ಲ ನೀವು ಎಲ್ಲ ಹೇಳಿದನ್ನೇ ಮಾಡಿ ಅಲ್ಲಿ ಮಾಡಿದರೆ ಅದರ ಬಣ್ಣನೇ ಬದಲಾಯಿಸ್ತದೆ. ಅಂಥ ಪವರ್ ಸೂಕ್ಷ್ಮ ಜೀವಾಣುಗಳಿಗಿದೆ. ಅವಾಗೆಲ್ಲ ಹಿಂದಿನ ಕಾಲದಾಗೆಲ್ಲ ಮಾಡ್ತಿದ್ರು, ನಾವು ಮಾಡೋಣ ಆಗ್ಬಿಟ್ಟು ಎಲ್ಲ. ಅಲ್ಲ, ನಂದು ಸ್ವಲ್ಪ ಇಂಟ್ರೆಸ್ಟ್ ಬಂದಿದ್ದು ಇದೇ ಕಾರಣಕ್ಕೆ ಮೇಡಮ್. ನಾವು ಕೃಷಿಕದಿಂದ ಬಂದಿರೋದು. ನನ್ನ ಅಜ್ಜ ಮೊದಲು ಏನು ಮಾಡಿ ಹೇಳ್ತಾ ಇದ್ರು ಅಂದರೆ, ಸ್ಕೂಲಿಗೆ ಹೋಗ್ತಾ ಇರುವಾಗ ಬೆಳಿಗ್ಗೆ ಹೋಗಿ ಒಟ್ಟು ಮಧುನಲ್ಲಿ ಒಂದು ಕಡೆ ಸುತ್ತಾಕೊಂಡು ಬಂದ್ಬಿಡು ಅಂತ ಹೇಳ್ತಿದ್ರು. ಅವರು ನನ್ನ ಹಿಂದೆನೇ ಬರ್ತಾ ಇದ್ರು. ಇವರು ಹೋಗೋದಕ್ಕೆ ನನ್ನನ್ನೇ ಕಳಿಸ್ಬೇಕು ಅಂತ ನೀವು ಹೋಗ್ತಿರಲ್ಲ, ನಾನು ಹೋಗ್ತಿರಲ್ಲ ಅಂತ ಒಂದು, ನಾನು ಏನು ಅಬ್ಸರ್ವ್ ಮಾಡ್ತೇನೆ ಅಂತಲೂ ಒಂದು. ಹೌದು, ಅದು ನನಗೆ ಗೊತ್ತಾಗಿತ್ತಾನೆ ಬೇಸಿಗೆ ಆದ್ಮೇಲೆ ನನಗೆ ಗೊತ್ತಾಗಿತ್ತು ಯಾಕೆ ಅಂತ. ಎಷ್ಟು ವರ್ಷ ಅವರಿಗೆಲ್ಲ ಗೊತ್ತಿತ್ತು ನೋಡಿ ಅದು. ನಾನು ಯಾವಾಗ ತೆಂಗಿನ ಗಿಡ ಹಿಂಗೆ ನೋಡ್ಬಿಟ್ಟು ಇಷ್ಟೇ ಇರುತ್ತೆ ಅದು, ಇಷ್ಟು ದೊಡ್ಡ ಕಾಯಿ ಆಗ್ತದಲ್ಲ ಹೆಂಗೆ ಅಂತ ಹಿಂಗೆ ಆಲೋಚನೆ ಮಾಡಿ ಹಿಂಗೆ ನೋಡ್ತಾ ಇದ್ದೆ ನಮ್ಮ ಅಮ್ಮನದು. ಅದು ಏನು ಆಳವಾಗಿ ನೋಡಿ ಏನು ಆಲೋಚನೆ ಮಾಡ್ತೀನಿ, ಅಲ್ಲಮ್ಮ ಅದು ಇಷ್ಟು ಇರ್ತದೆ ಹೂವು, ಇಷ್ಟು ದೊಡ್ಡ ಕಾಯಿ ಆಗ್ತದಲ್ಲ, ಎಷ್ಟು ಸೃಷ್ಟಿ ನಿಯಮ ನೋಡು ಅಂದರೆ ಅದು ಹಂಗೆ ಅಂತ ಅನ್ನೋರು ಅವಾಗ. ಅದೇ ನಾನು ಅದಕ್ಕೆ ಯಾವಾಗಲೇ ಬಂದವರಿಗೆ ಹೇಳೋದು, ಮನುಷ್ಯ, ಪ್ರಾಣಿ, ಗಿಡ ಎಲ್ಲವೂ ಎಲ್ಲದಕ್ಕೂ ಜೀವ ಇದೆ. ಅದೇ ಮನುಷ್ಯ ಮಾತಾಡ್ತಾನೆ, ಹೋಗ್ತಾನೆ, ಡಿಸ್ಕಸ್ ಮಾಡ್ತಾನೆ. ಪ್ರಾಣಿಗಳು ಮಾತಾಡ್ತವೆ, ಕೇಳ್ತವೆ, ಹೇಳಿದಾಗೆ ಕೇಳ್ತವೆ, ಬಾಯಿ ಬರೋದಿಲ್ಲ, ಭಾಷೆ ಗೊತ್ತಾಗೋದಿಲ್ಲ, ಆದರೆ ಹೇಳಿದೆಲ್ಲ ಕೆಲಸ ಮಾಡ್ತವೆ. ಗಿಡಗಳು ಹೋಗೋದಿಲ್ಲ, ಬರೋದಿಲ್ಲ, ಹೇಳಿದ್ದು ಕೇಳ್ತವ ಇಲ್ವಾ? ಕೇಳ್ತವೆ, ಫಸ್ಟ್ ಕ್ಲಾಸ್ ಕೇಳ್ತವೆ. ಒಂದು ಬುಕ್ ಅದಕ್ಕೆ ರೆಫರ್ ಮಾಡಿದ್ದೆ ನನ್ನ ಇದರಲ್ಲಿ, ಸೀಕ್ರೆಟ್ ಆಫ್ ದ ಪ್ಲಾಂಟ್ಸ್ ಅಂತ, ಬೈ ಡಾಕ್ಟರ್ ಪೀಟರ್ ಬರ್ಡ್ ಅಂತ. ವಂಡರ್ಫುಲ್ ಕೆಲಸ ಮಾಡಿದ್ದೆ ನಾನು. ಆಮೇಲೆ ಇನ್ನೊಂದು ಲೇಡಿ ಮೊನ್ನೆ ಕೇಳುತ್ತೆ ಸರ್, ಅದು ಕೇಳುತ್ತೆ. ಎಷ್ಟೇ ಅಲ್ಲ, ನಾನು ಕೇಳ್ತದೆ, ಬರೀ ಒಳ್ಳೆ ಮಾತಲ್ಲ ಕೆಟ್ಟ ಮಾತನ್ನು ಕೇಳುತ್ತೆ. ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸಿದ್ದೀನಿ. ನಿಮಗೆ ಪುಸ್ತಕ ಕೊಡ್ತೇನೆ ಅಂತ ಫಸ್ಟ್ ಬುಕ್ ಉಂಟಲ್ಲ, ಅದು ಹಾಸನ ಗಾಂಧಿ ಭವನದಲ್ಲಿ ರಿಲೀಸ್ ಆಯಿತು. ನನ್ಗೆ ಅಲ್ಲಿಗೆ ಬಂದ ಜನ ಎಷ್ಟು ಅಂತ ಹೇಳಿ ನನಗೇನೆ ಅವ್ರು ಕೂತ್ಕೊಳ್ಳಿಕ್ಕೂ ಜಾಗ ಇರಲಿಲ್ಲ, ಅಷ್ಟು ಜನ ಬಂದರು. ನಂದು ಭಾಷಣ ಎಲ್ಲ ಆಯಿತು. ಭಾಷಣ ಎಲ್ಲ ಆದಮೇಲೆ ಭಾಷಣ ಇಲ್ಲ, ನಾನು ಭಾಷಣ ಮಾಡಿಲ್ಲ, ಬೇರೆಯವರೆಲ್ಲ ಬಂದರೆ ಭಾಷಣ ಮಾಡಿದರು. ಒಬ್ಬರು ರೈತರು ಬಂದುಬಿಟ್ಟು ಸ್ಟೇಜ್ನಲ್ಲಿ ನಾನು ಮಾತಾಡಬೇಕು 2 ವಿಷಯ ಅಂತ ಹೇಳಿದ್ರು. ಏನು ಅಂತ ಹೇಳಿದೆ, ಸರ್ ಹೆಗ್ಡೆಯವರು ಹೇಳಿದರು ಈ ಮರಕ್ಕೆ ಬೈಬೇಕು ಅಂತ ಬೈದೆ, ಗೊಬ್ಬರ ಹಾಕಲಿಲ್ಲ, ಕಾಯಿ ಬಿಡ್ತಾ ಇದೆ ಈಗ ಅಂದರೆ ಅವ್ರು ಆಗ ನೆನಪಾಯ್ತು ನನಗೆ. ಅವರು ಅವ್ರ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಬಂದಿದ್ರು. ಇವರು ಸಾವಯವ ಗೊಬ್ಬರದವ್ರು ನೋಡಿದರೆ ಕೋಪ ಎಲ್ಲ ಯೂಸ್ಲೆಸ್ ಫೆಲೋಸು. ಅವರು ಹೇಳೋದೆಲ್ಲ ಸುಳ್ಳು, ಎಲ್ಲ ಸುಳ್ಳು. ನನ್ನ ಸಾವಯವ ಗೊಬ್ಬರ ಬೇಡ, ಏನು ಗೊಬ್ಬರ ಅಂತ ಹೇಳ್ತಾ ಇದ್ದಿದ್ದಕ್ಕೆ ಅವರ ಫ್ರೆಂಡ್ಸ್ ನನ್ನ ಇಲ್ಲಿ ಕರ್ಕೊಂಡು ಬಂದರು. ಇಲ್ಲಿ ಕರ್ಕೊಂಡು ಬಂದಾಗ ಹೇಳಿ ಮಾತಾಡಿದೆ. ಅದು ಗೌಡ್ರೆ ಒಂದು ಕೆಲಸ ಮಾಡಿ, ನೀವು ಸಾವಯವ ಗೊಬ್ಬರ ಅಂತ ಒಳ್ಳೇದಲ್ಲ, ಹಾಕೋದು ಬೇಡ, ಎಲ್ಲ ಇದೆ ಅಲ್ಲ, ನೀವು ಒಂದು ಕೆಲಸ ಮಾಡಿ, ನಿಮ್ಮದೇನು ನಿಮ್ಮ ಮನೆ ಸುತ್ತ ಇದ್ದ ಮರ ಕಾಯಿ ಕೊಡ್ತಾ ಇಲ್ಲ ಅಷ್ಟೇ ಅಲ್ವಾ, ಆಯ್ತು ಹೋಗಿ ಒಂದು 10 ದಿವಸ ಕೆಲಸ ನಾನು ಹೇಳಿದಾಗ ಮಾಡಿ. ಗೊಬ್ಬರ ಹಾಕಬೇಡಿ, ನೀನು ಏನೇನು ಮಾಡಬೇಡಿ, ನೀರು ಕೊಡೋದಂತ ಸ್ವಲ್ಪ ಕೊಡಿ, ನೀರು ಕೊಡ್ದಿದ್ರೆ ಬದುಕೋದಿಲ್ಲ. ಗುಡನ ಅಪ್ಪಿ ಹಿಡ್ಕೊಂಡು ನೀನು ಕಾಯಿ ಕೊಡ್ತಾ ಇಲ್ಲ, ನಾಳೆ ಕಡ್ದಾಕಿ ಬಿಸಾಡ್ತೀನಿ, ಕಾಯಿ ಕೊಡ್ತಾ ಇಲ್ಲ ಕಡ್ದಾಕಿ ಬಿಸಾಡಿದ್ರೆ ಆ ಸಲ ಹೇಳ್ಬಿಡಿ ಅಂತ ಹೇಳಿದ್ರೆ ಅವ್ರು ಮತ್ತೆ ನನ್ನ ಪರಿಚಯ ಒಂದು ನೆನಪು ಹೋಗ್ಬಿಟ್ಟಿತ್ತು. ಈ ಪುಸ್ತಕ ಬಿಡಿದ್ರೆ ಅವರೇ ಬಂದು ಹೇಳ್ತಾರೆ, ಹೆಗ್ಡವ್ರು ಈಗ ಹೇಳಿದ್ರು ನಾನು ಕಾಯಿ ಬಂದು ಇಲ್ಲ. ನಮಗೆ ಆಗಿದೆ, ನಮ್ಮಲ್ಲೇ ಬ್ರಹ್ಮಕಮಲ ಹಾಕಿದ್ದೆ, ಹಾಕಿದ್ರೆ 2 ವರ್ಷ ಆಗಿತ್ತು, ಹೂವನೇ ಬಿಡ್ಲಿಲ್ಲ. ದಿನಾ ನೀರು ಹಾಕ್ತಾನೆ, ನಿನಗೆ ದಿನಾ ನೋಡ್ತಾನೆ, ದಿನಾ ನಿನ್ ಗೊಬ್ಬರ ತಂದಾಕ್ತಾನೆ, ಒಂದು ಹೂವು ಬಿಡ್ಲಿ, ಎಲ್ಲಾರ ಮನೆಗೆ ಹೂವು ಬಿಟ್ವು, ನೀವು ಹೂವನೇ ಬಿಡ್ಲಿಲ್ಲ ಅಂತಂದ್ರೆ ಹಂಗಂದು 1 ತಿಂಗಳಿಗೆ ಹೂವು ಆಗಿದೆ ನೋಡ್ರಿ. ನಾನು ಇವರಿದ್ರೆ ಹೇಳಿರ್ಲಿಲ್ಲ. ಅಲ್ಲ, ಇದು ಭಾಳ ಇದೆ. ಇಲ್ಲಿ ನಮ್ಮ ಕಾಫಿ ಬೆಳೆಗಾರರು ಇದಾರಲ್ಲ, ಎಲ್ಲ ಚಿಕ್ಕಮಗಳೂರು ಸೈಡ್ ಎಲ್ಲ 200, 200, 300, 1000 ಎಕರೆ ಇದ್ದವರು. ಅವ್ರು ಬರೋದು ಯಾವಾಗ ಬೆಂಗಳೂರಲ್ಲಿ ಏನೋ ಮನೆ ಕಟ್ಕೊಂಡಿದ್ದಾರೆ, ಇಂಡಸ್ಟ್ರಿ ಇದೆಯಾ ಇಲ್ವಾ ಗೊತ್ತಿಲ್ಲ, ಬರ್ತಾರೆ ಯಾವಾಗ ಒಂದ್ಸಲ ಬರ್ತಾರೆ, ಮನೆ ಸುತ್ತ ತಿರುಗಾಡ್ತಾರೆ. ಕಾಫಿ ಚೆನ್ನಾಗಿ ಉಂಟು, ಪರವಾಗಿಲ್ಲ, ಆಯ್ತು ಅಂತ ಹೇಳ್ತಾರೆ. ಅವ್ರ ಮನೆ ಸುತ್ತ ಬಿಟ್ಟಂಥ ಗಿಡಗಳ ಕಾಯಿ ಕ್ರಾಪು ದೂರದಲ್ಲಿದ್ದದಕ್ಕೆ ಒಂದು ಬಿಡಲ್ಲ. ಅವ್ರಿಗೆ ಲೆಕ್ಕ ಇಲ್ಲ, ಅದು ಎಷ್ಟುಂಟು, ಅದು 100 kg ಬರಲಿ 200 kg ಬರಲಿ, ಅದು ಲೆಕ್ಕ ಇಲ್ಲ. ಆದರೆ ಕಾಫಿ ಕುಡಿಯೋದು ಎಲ್ಲಿ, ಅವ್ರ ಮನೆ ಸುತ್ತ, ರೈತರ ಮನೆ ಸುತ್ತ, ಲೇಬರ್ ಪಕ್ಕದಲ್ಲಿ ಸುತ್ತ ಅವುಗಳು ಕಾಫಿ ಗಿಡಗಳು, ಕಾಫಿ ಕೊಯ್ಯೋದು ಬೇರೆ. ಯಾಕೆಂದರೆ ಮನುಷ್ಯರು ಇನ್ನೊಂದು ನೋಡಿ, ಕಾಫಿ ತೋಟದಲ್ಲಿ ನಾವು ಭಾಳಷ್ಟು ಒಬ್ಸರ್ವ್ ಮಾಡಿದ್ದೀನಿ, ಹಣ್ಣಾಗುತ್ತೆ ಕಾಯಿ ಎಲ್ಲ ಹಣ್ಣಾಗುತ್ತೆ. ಹಣ್ಣಾದ ಕೂಡಲೇ ನಾವೇನು ಮಾಡ್ತೇವೆ, ಫ್ಲೈ ಪಿಕ್ಕಿಂಗ್ ಅಂತ ಬಿಡ್ತೇವೆ ಅವ್ರನ್ನ, ಹಣ್ಣು ಕೊಯ್ಲಿಕ್ಕೆ ಅಂತ ಹೇಳ್ತಿರ್ತೀವಿ. ಅವ್ರು ಹಣ್ಣು ಕೊಯ್ಕೊಂಡು ಬರ್ತಾರೆ, ಒಂದು 15 ದಿನದಲ್ಲಿ ಇನ್ನೂ ಜಾಸ್ತಿ ಹಣ್ಣಾಗುತ್ತೆ.
ಸೈನ್ಸ್ ಏನೋ ಇವರು ಸೈಂಟಿಫಿಕ್ ಆಫೀಸರ್ಸ್ ಎಲ್ಲ ನೋಡಿದ್ರು, ಇಲ್ಲ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಚೇಂಜ್ ಆಗಿ ಬಂದಿರೋದು ಅಂತ ಒಂದು ಹೇಳ್ತಾರೆ. ನಿಜವಾಗಿ ಅದಲ್ಲ, ಟಚ್ ಮಾಡಿದಾಗ ನನ್ನನ್ನು ಪ್ರೊಟೆಕ್ಟ್ ಮಾಡೋರು, ನನ್ನನ್ನು ಕೇರ್ ಮಾಡೋರು ಬಂದಿದ್ದಾರೆ, ಅವರು ಕೊಟ್ಟಿದ್ದಾರೆ, ಇನ್ನೂ ಜಾಸ್ತಿ ಹಣ್ಣಾಗುತ್ತೆ. ಸೈನ್ಸ್ ಇಸ್ ಹಿಯರ್ ನಾಟ್ ದೇರ್. ಅವ್ರು ಹೇಳಿದ್ರು ಅವರು ಕಾಫಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಆಕ್ಸಿಜನ್ ಮಾಡುವಂಥದ್ದು ಬಹಳ ಸಣ್ಣ ಪ್ರಮಾಣ. ಅದು ಅಶ್ವತ್ಥ ಮರ ಆಗಲ್ಲ. ಅಶ್ವತ್ಥ ಮರ ನಮ್ಮ ಕಾರ್ಬನ್ ಡೈಆಕ್ಸೈಡ್ ಅನ್ನು ಇಳ್ಕೊಂಡು ಆಕ್ಸಿಜನ್ ಎಲ್ಲ ಓಝೋನ್ ಮಾಡಿಕೊಡ್ತದೆ. ನಮ್ಮ ಭಗವಾನ್ ಬುದ್ಧರು ಆಗಿರೋದು ಅದರಲ್ಲಿ ಬೆಳೆದು ಅಂಥದ್ದು ನಾನು ನೋಡಿದ್ದೀನಿ. ನಾನು ಒಂದು ಝೀರೋ ಕಲ್ಟಿವೇಷನ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂತೇಳಿ ಅದರದ್ದು ಒಂದು ಮೆಂಬರ್ ಇದ್ದೇನೆ. ಅಲ್ಲಿ 40 ಜನರು ಮಾತ್ರ ತಗೊಳ್ತಾರೆ ಅಡ್ಮಿನ್. ಯಾರಾದರೂ ಕರ್ನಾಟಕದಲ್ಲಿ ಇಬ್ಬರನ್ನು ಮಾತ್ರ, ಒಂದು ಬರ್ಮೇಗೌಡರು, ಒಂದು ನಾನು, ಇಬ್ಬರು ಮಾತ್ರ ಹೋಗಿರೋದು. ಅದರಲ್ಲಿ ಏನೇನು ಎಫೆಕ್ಟ್ ಆಗ್ತದೆ ಅಂತ ಕಣ್ಣಾರೆ ಕಂಡುಕೊಂಡು ಬಂದಿದ್ದೀವಿ. ಒಂದು ಬುದ್ಧಿಮಾಂದ್ಯ ಹುಡುಗ ನಾರ್ಮಲ್ ಆಗಿರೋದು ಅಶ್ವತ್ಥ ಮರದ ಕೆಳಗೆ ಓದಿ ಸ್ಕೂಲ್ಗೆ ಹೋಗಿ ಹೋಗ್ತಾರೆ. ಎಂಥ ಅನುಭವ ಬಹಳ ಶಕ್ತಿ ಇದೆ, ಭಾಳ ಶಕ್ತಿ ಇದೆ. ಅದ ಆಯುರ್ವೇದಿಕ್ ಔಷಧಿಗಳು ಕೂಡ ಯಾವ ರೀತಿ ಅದರ ಬೇರಿನಲ್ಲಿ ಮಣ್ಣಲ್ಲಿ ಒಂದು ಬುಟ್ಟಿ ಮಣ್ಣು ತಗೊಂಡೋಗಿ ನೀವು 1 ಎಕರೆಗೆ ಸ್ಪ್ರೆಡ್ ಮಾಡಿ ಬಿಸಾಡಿ, ಕೆಮಿಕಲ್ ಎಫೆಕ್ಟ್ ಬರೋದೇ ಇಲ್ಲ ಅದಕ್ಕೆ, ಅಂತ ಪವರ್. ಅದು ನಾನು ಯಾರಿಗೂ ಹೇಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಶ್ವತ್ಥ ಮರ ದೇವರು ಅದನ್ನೆಲ್ಲ ಹಾಳು ಮಾಡ್ತಾರೆ ಅಂತ ಆಗಿದೆ. ಒಂದು ಸೌತ್ ಕಂಟ್ರಿಯಲ್ಲಿ ಒಂದು ದೇವಸ್ಥಾನದ ಮುಂದೆ ಇದ್ದಿದ್ದು, ಅದಕ್ಕೆ ಆಗ್ಬಿಟ್ಟು ಕ್ಷಮೆ ಕೇಳ್ಕೊಂಡು ಬಂದೆ ನಾನು. ನನ್ನಿಂದ ತಪ್ಪಾಯ್ತು, ನೀವು ಯಾರಿಗೂ ಹೇಳೋದಿಲ್ಲ ನಾನು. ನೀವು ಹೇಳೋದು ಇವಾಗ ನಾವು ಆರ್ಗ್ಯಾನಿಕ್ ಮಾಡ್ತಿರ್ತಾವಲ್ರಿ, ಇವ್ರು ಅಂತಿದ್ರು ಆಲದ ಗಿಡದ ತಳಗಿಂದ ಮಣ್ಣು ಒಂದ್ ಹಿಡಿ ತಂದು ಅದಕ್ಕೆ ಹಾಕು ಅಂತ ಹೇಳಿ ಅನ್ನೋರು ಇವ್ರು. ಇವ್ರು ಯಾರು ಇವ್ರು ಅದನ್ನ ಬುಕ್ ಶಿರ್ಸಿ ಅವರು ಹೆಸರು ಏನಾಯ್ತು, ಅವರು ಆರ್ಗ್ಯಾನಿಕ್ ಎಲ್ಲ ಬುಕ್ ಎಲ್ಲ ಬರ್ದಿದ್ದಾರೆ ನೋಡ್ರಿ. ಗಾಯತಿ ಬರ್ತಾ ಇಲ್ಲ, ಅವರು ಅದರಲ್ಲೇ ಬರ್ದಿದ್ರು ಆಲದ ಮರದಿನ ಕೆಳಗಿಂದ ಒಂದ್ ಹಿಡಿ ಮಣ್ಣು ತಗೊಂಡು ಅದಕ್ಕೆ ಹಾಕ್ರಿ ಜೀವಾಮೃತ ಮಾಡಬೇಕಾರೆ. ಅದಲ್ಲ ಇವತ್ತು ಆ ಮಣ್ಣು ಬಹಳ ಚೆನ್ನಾಗಿ ಬರ್ತದೆ. ಜೀವಾಮೃತದಲ್ಲಿ 16 ಪೋಷಕಾಂಶಗಳು ಇಲ್ಲ. ಇವರು ಅನ್ನೋರು ಅದ್ರ ತಳಿನ ಮಣ್ಣು ಹಾಕ್ಬೇಕಂತ ಮಣ್ಣು ಅದು ನಾನು ಅದಕ್ಕೆ ಅಶ್ವತ್ಥಮರದ ಮಣ್ಣು ತೆಗೀರಿ ಅಂತ ಹೇಳೋದಿಲ್ಲ. ತೆಗೆದುಬಿಟ್ಟು ಅಲ್ಲ, ದೇವಸ್ಥಾನದ ಮುಂದೆ ಇದ್ದ ಮರದ ಮಣ್ಣುಗಳನ್ನೆಲ್ಲ ತೆಗೆದ್ಬಿಟ್ಟು ಆ ಮರದ ಇದಾಗಿರೋದು ನನಗೆ ಬಹಳ ಬೇಜಾರಾಗುತ್ತೆ. ದೇವರು ಬೇಡಪ್ಪ ಅಂತದೆಲ್ಲ. ಹಳ್ಳಿ ಮರ ಅಂದ್ರೆ ಸತ್ಯನಾರಾಯಣದ ಪ್ರಸಾದ ಅದ್ರಲ್ಲಿ ಇಟ್ಕೊಳ್ತಾರೆ, ಅಷ್ಟು ಒಳ್ಳೇದು. ಅವ್ರು ತಿಳ್ಕೋಬೇಕು ದೇವ್ರ ಮಣ್ಣು ಇದು ತೆಗಿಬಾರ್ದು ಅಲ್ಲ, ಅದಕ್ಕೆ ಅಷ್ಟು ಪವರ್ ಇದೆ. ಅಂದಿನ ಕಾಲದಾಗೆಲ್ಲ ಅದಕ್ಕೆ ಸುತ್ತ ಎಲ್ಲ ಕಟ್ಟೆ ಕಟ್ಬಿಟ್ಟು ಅಲ್ಲೇ ಕುತ್ಕೊಂಡು ಮಾತಾಡಿದ್ರೆ ಅಲ್ಲ. ಈಗಲೂ ಬಹಳಷ್ಟು ಕಡೆ ಅಶ್ವತ್ಥ ಮರ ಇದ್ರೆ ಕಟ್ಟೆ ನಾಗರಾವು ಇಟ್ಟಿರ್ತಾರೆ. ಅಶ್ವತ್ಥ ಮರ, ಇದು ಬೇವಿನ ಮರ ಎರಡು ಇರುತ್ತೆ, ಅದು ಪೂಜೆ ಮಾಡ್ತಾರೆ, ಅದು ಮಾಡ್ತಾರೆ ಜೊತೆಯಲ್ಲಿ. ನಮ್ಮಲ್ಲಿ ಈಗ 500 ಇದಿದೆ, ಮಾವಿನ ಗಿಡ ಇದೆ. ಮೊನ್ನೆ ಒಂದು 200 ಇದೆ, ನೇರಳೆ ಗಿಡ ಇಟ್ಟಿದ್ದೀನಿ. ಅಡಿಕೆ ಗಿಡ ಒಂದು 500 ಇದೆ, ಮಾಡ್ತಾ ಇದೆ ಮೇಂಟೈನ್. 50 ಗಿಡ ತೆಂಗಿನ ಗಿಡ ಹಾಕಿದೆ, ಅಡಿಕೆ ಪಕ್ಕೆ ಆಗಿದೆ. ಹುಣಸೆ ಮರ ಇದೆ 100. ಅಪ್ಪಾಜಿ ಹೇಳೋರು ನೀನು ಮಾಡ್ಕೊಪ್ಪ ಅಂತ, ನಮ್ಗೆ ಇಂಟ್ರೆಸ್ಟ್ ಇಲ್ಲ, ಅದು ನಾನು ಬೇಡ ಅಂತ. ಯಾಕೆ ಹುಣಸೆ ಮರ ಒಳ್ಳೆ ಇದು ಇಲ್ಲ ಇದೆ, ಹಂಗೆ ಬಿಟ್ಕೊಂಡಿದ್ದೆ. ಹಂಗೆ ಬಿಟ್ಕೊಳ್ಳಿ. ಅಲ್ಲ, ಇವಾಗ ಮಾಡಿದೆ ನಾನೇನು ಹೇಳಿದ್ರು, ನನಗೆ ಇಂಟ್ರೆಸ್ಟ್ ಇಲ್ಲ ವ್ಯವಸಾಯದ ಮೇಲೆ. ನಾನು ಮೆಡಿಕಲ್ ಶಾಪ್ ಇದೆ, ನಾನು ಅದನ್ನೇ ನೋಡ್ಕೊತೀನಿ ಅಂತ ಬೆಂಗಳೂರಲ್ಲಿ ಇದ್ನಲ್ಲ, ನನಗೆಲ್ಲ ಫ್ರೆಂಡ್ಸ್ ಅಲ್ಲ. ಇಲ್ಲಿ ಶಾಪ್ ಬಿಟ್ಟು ಭಾನುವಾರ ಶನಿವಾರ ಬರೋರನ್ನು ಹೊರಟೋಗ್ಬಿಟ್ಟಿರ್ತಿದ್ದೆ ಭಾಗ ಕಡೆ. ಈ ಹುಣಸೆ ಮರದ ಕೆಳಗಿನ ಎಲೆಗಳು ಬಿದ್ದಿದ್ದಾರೆ, ಅದು ಕೂಡ ಒಳ್ಳೆ ಗೊಬ್ಬರ. ಬಿಟ್ಟು ನಾನು ಇದಕ್ಕೆ ಅಡಿಕೆ ಗಿಡಕ್ಕೆ ಹಾಕಿದ್ದೆ, ಬಹಳ ಚೆನ್ನಾಗಿ ಚೆನ್ನಾಗಿದೆ, ಒಳ್ಳೇದು. ಇವರು ಒಂದ್ ಸ್ವಲ್ಪ ಕೆಲಸದವ್ರು ಕೇಳ್ತಾರೆ, ನಾನು ಕೆಲಸದವ್ರು ಕೇಳಲ್ಲ, ನಾನು ನನ್ನ ಮೆಥಡ್ನಾಗ ಹೋಗ್ತೇನೆ. ಅವ್ರಿಗೆ ದುಡ್ಡು ಬೇಕು, ನಿಮ್ ತಲೆ ತಿನ್ಬೇಕು. ಅದಕ್ಕೆ ಏನಂತಾರ ಅವ್ರು ಈ ನಡುವೆ ಕಂಡ್ಕೊಂಡ್ಬಿಟ್ಟಾರ, ಅಮ್ಮ ಹೇಳ್ಬೇಕು, ಅಮ್ಮ ಹೇಳಿದ್ಮೇಲೆ ಸ್ವಾಮಿ ಹೇಳ್ತಾನೆ ಅಂತಾರ ಕಳ್ರು.